ನಮಸ್ಕಾರ. ಸೊ ಇವತ್ತಿನ ವಿಷಯ ಇನ್ನರ್ ಬಾಡಿ ಅವೇರ್ನೆಸ್ ಅಂತಂದೇಳಿ. ಇದೊಂದು ಸ್ಪೆಷಲ್ ಮೆಡಿಟೇಷನ್. ಇದು ಪಿರಮಿಡ್ ಮಾಸ್ಟರ್ಸ್ ಆಗಿರ್ತಕ್ಕಂಥ ನಾವೆಲ್ಲ ಕೂಡ ಪ್ರಾಕ್ಟಿಕಲ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಫಸ್ಟ್ ಥಿಯರಿ ತಿಳ್ಕೊಳ್ಬೇಕು, ಥಿಯರಿಯಲ್ಲೇ ಉಳಿಬಾರ್ದು. ಪ್ರಾಕ್ಟಿಕಲ್ಸ್ಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಅದಕ್ಕಾಗಿ ನಾವು ನಮ್ಮ ಗುರುಗಳಾದ ಪಿತಾಮಹ ಪತ್ರಿಜಿ ಅವರು PSSM ಅನ್ನು ಅವರು ವ್ಯವಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಅವರು ನಿರಂತರ ಫಸ್ಟ್ ಧ್ಯಾನ ಸಾಧನೆ ಅಂತಂದೇಳಿ ಹೇಳ್ತಾರ, ನೆಕ್ಸ್ಟ್ ಸ್ವಾಧ್ಯಾಯ ಸಾಧನೆ, ಆಮೇಲೆ ಸಜ್ಜನ ಸಾಂಗತ್ಯ ಸಾಧನೆ. ಈ ಮೂರರಲ್ಲಿ ಕೂಡ ನಾವು ಥಿಯರಿಯನ್ನು ತಿಳ್ಕೊಂತೀವಿ, ಮಾಸ್ಟರ್ಸ್ನ ಅನುಭವಗಳನ್ನು ತಿಳ್ಕೊಂತೀವಿ. ಅದೇ ರೀತಿ ಧ್ಯಾನ ಸಾಧನೆ ಮಾಡಿ ಆತ್ಮದೊಳಗೆ ಪ್ರವೇಶಿಸ್ತೇವೆ ನಾವು. ಸೊ ಇಲ್ಲಿ ನಾವೆಲ್ಲರೂ ಪಿರಮಿಡ್ ಮಾಸ್ಟರ್ಸ್. ಈ ಗ್ರೂಪ್ ಅಲ್ಲಿ ಯಾರು ಜಾಯಿನ್ ಆಗಿದ್ದಾರಲ್ಲ ಅವರೆಲ್ಲ ಕೂಡ ಯೋಗ ಪರಂಪರೆಯಲ್ಲಿ ಕೊನೆಯ ಜನ್ಮದಲ್ಲಿರೋರೆ. ಅದರ್ವೈಸ್ ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಿಲ್ಲ ನೀವು. ಸೊ ನೀವು ಹೆಚ್ಚಾಗಿ ಪಾಂಡಿತ್ಯವನ್ನು ಹೇಳ್ಬೇಕಾ, ಇಲ್ಲ ಅಂದ್ರಗಿನ ನಾವು ಎಲ್ಲರನ್ನು ಪ್ರಾಕ್ಟಿಕಲ್ ನಲ್ಲಿ ಇಳಿಸ್ಬೇಕಾ ಅನ್ನೋದು ನಾವು ತಿಳ್ಕೊಳ್ಬೇಕು. ನಾವು ಎಲ್ಲರನ್ನ ಕೂಡ ಪ್ರಾಕ್ಟಿಕಲ್ಸ್ ನಲ್ಲೇ ಜಾಸ್ತಿ ನಾವು ಇಳಿಸ್ಬೇಕು. ಅಂದ್ರೆ ಪ್ರಾಕ್ಟಿಕಲ್ಸೇ ಮಾಡಿಸ್ಬೇಕು ನಾವು ಜಾಸ್ತಿ, ಹೆಚ್ಚಾಗಿ. ಸೊ ಹೊರಗಡೆ ಮಾರ್ಕೆಟ್ ಅಲ್ಲಿ ಥಿಯರಿ ಕೊಡೋದಕ್ಕೆ ಸಾಕಷ್ಟು ಮಾಧ್ಯಮಗಳಿವೆ. ನಾವು ಮಾತ್ರ ಈ ಒಂದು ಆತ್ಮದೊಳಗೆ ಪ್ರಯಾಣ ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಎಲ್ಲರಿಗೂ ಕೂಡ ಅದನ್ನೇ ಹೇಳ್ಬೇಕು. ನಾವೆಲ್ಲ ಮಾಸ್ಟರ್ಸ್ ಆಫ್ ಮಾಸ್ಟರ್ಸ್ ಆಗ್ತೀವಿ ಅವಾಗ. ಸೊ ಅನೇಕ ಮಾಸ್ಟರ್ಸ್ ಗಳಿಂದ ನಾವು ಅಧ್ಯಯನ ಮಾಡಿದ ಮೇಲೆ ತಿಳಿದುಕೊಳ್ಳೋದೇನಂದ್ರೆ, ಶರೀರ ಒಂದು ಪವಿತ್ರವಾದದ್ದು, ಅಂದ್ರೆ ನಮ್ಮ ಈ ಭೌತಿಕ ಶರೀರ. ಸೊ ಈ ಭೌತಿಕವಾಗಿರ್ತಕ್ಕಂಥ ಶರೀರದಲ್ಲಿ ಆತ್ಮವನ್ನು ಹುಡುಕಬೇಕು. ಬಟ್ ಹೊರಗಡೆ ಆತ್ಮ ಇಲ್ಲ ಅಂತಂದಲ್ಲ, ಸರ್ವತ್ರ ಆತ್ಮನೇ ಇರೋದು. ಆದ್ರೆ ನಮ್ಮ ಇಂದ್ರಿಯಗಳಿಂದ, ಕಣ್ಣಿನಿಂದ ಹೊರಗಡೆ ನಾವೇನ್ ನೋಡ್ತೀವಲ್ಲ, ಆಗ ನಮಗೆ ಗೊತ್ತಾಗಲ್ಲ, ಆ ಸೀಕ್ರೆಟ್ ಗೊತ್ತಾಗಲ್ಲ. ಅದಕ್ಕೆ ಈ ಚಿಕ್ಕ ಶರೀರದ ಒಳಗಡೆ ಹೋಗಿ ನಾವು ನಮ್ಮ ಒಂದು ಆತ್ಮವನ್ನು ಹುಡುಕಬೇಕು, ಅದರೊಳಗೆ ತಲುಪಬೇಕು. ಸೊ ಇದಕ್ಕ ಪಿತಾಮಹ ಪತ್ರಿಜಿ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗ ಉಸಿರಾಟದ ಮೇಲೆ ಗಮನ. ಸೊ ಇದರ ಜೊತೆಗೆ ಇನ್ನೊಂದು 2 ವಿಷಯಗಳನ್ನ ನಾವು ಇವತ್ತು ಆಡ್ ಮಾಡಿಕೊಳ್ಳೋಣ. ಯಾಕಂದ್ರೆ ಇನ್ನ 2 ವಿಷಯಗಳನ್ನ ನಾವು ಸೇರಿಸಿ ಟೋಟಲಿ ಆಗಿ ಇಂಟೆನ್ಸ್ ಆಗಿ ಧ್ಯಾನ ಮಾಡಿದಾಗ ನಾವು ಆತ್ಮಸ್ಥಿತಿಯಲ್ಲಿ ಸೇರ್ತೀವಿ, ಅದನ್ನ ಅನುಭವಿಸ್ತೀವಿ. ಅದ್ರ ಟೇಸ್ಟ್ ನೋಡೋಣ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ. ಸೊ ನಾನಿವತ್ತು ಹೇಳ್ತಕ್ಕಂಥ ವರ್ಡ್ಸ್ ಕೇವಲ ಕಂಟೈನರ್ಸ್ ಅಂತ ತಿಳ್ಕೊರಿ. ನಿಜವಾದ ಜ್ಞಾನವನ್ನು ತೋರಿಸ್ತಕ್ಕಂಥ ಒಂದು ಕಂಟೈನರ್ಸ್, ಅಂದ್ರೆ ಮಾರ್ಗ ಮಾತ್ರ. ಉದಾಹರಣೆಗೆ ನಮ್ಗೆ ಹಾಲು ಕುಡಿಬೇಕು ಅಂದ್ರೆ ನಾವೊಂದು ಗ್ಲಾಸ್ ಅಲ್ಲಿ ತಗೊಂಡ್ಬರ್ತೀವಿ. ಗ್ಲಾಸ್ ಹಾಲಲ್ಲ, ಹಾಲು ನಮ್ಮವರಿಗೆ ರೀಚ್ ಆಗ್ಬೇಕಂದ್ರೆ ಏನೋ ಒಂದು ಮಾಧ್ಯಮ ಬೇಕು, ಕಂಟೈನರ್ ಬೇಕು. ಅದಕ್ಕಾಗಿ ಗ್ಲಾಸ್ ಅಲ್ಲಿ, ಕಪ್ಪಲ್ಲಿ ತೆಗೆದುಕೊಂಡು ಬರ್ತೀವಿ. ಕಪ್ ಅನ್ನೋದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಹಾಲನ್ನು ಅದು ಕ್ಯಾರಿ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಶರೀರ ಆತ್ಮ ಅಂತಕ್ಕಂಥ ಬೀಜವನ್ನು ಕ್ಯಾರಿ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಶರೀರ ಬಹಳ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದೆಲ್ಲ ಮಿತ್ರ. ಸೊ ಪುರಾಣ ಕಾಲದಲ್ಲಿ ಒಂದು ಮೂಢನಂಬಿಕೆ ಏನಿತ್ತಂದ್ರೆ, ಈ ಶರೀರ ಅನ್ನೋದು ಪಶು ಸಮಾನವಾದದ್ದು. ಸೊ ಆನಿಮಲಿಸ್ಟಿಕ್ ಇನ್ ನೇಚರ್
ಅನಿಮಲಿಸ್ಟಿಕ್ ಇನ್ ನೇಚರ್ ಅಂದ್ರೆ ಇದು ಕೂಡ ಅನಿಮಲ್ಸ್ ತರನೇ ಊಟ ಮಾಡ್ತದ, ಮಲಗುತ್ತದ, ಈ ಶರೀರ ಇಂದ್ರಿಯಗಳನ್ನು ಉಪಯೋಗಿಸ್ತದ. ಸೊ ಅಂತ ಒಂದು ಈ ಶರೀರ ನಮಗೆ ಅನಿಮಲ್ಸ್ಗೆ ಏನ್ ವ್ಯತ್ಯಾಸ ಇದೆ ಅಂತಂದೇಳಿ ಪುರಾಣ ಕಾಲದಲ್ಲಿ ಅವರು ಹೇಳಿದಾಗ ಜನರು ಏನ್ ಮಾಡಿದ್ರಂದ್ರೆ ಆತ್ಮಸ್ಥಿತಿಯನ್ನು ಸೇರ್ಬೇಕಂದ್ರೆ ಈ ಶರೀರಕ್ಕೆ ಪನಿಷ್ಮೆಂಟ್ ಕೊಡ್ಬೇಕು, ಆಯುಧಗಳಿಂದ ಶರೀರವನ್ನು ಚುಚ್ಚಬೇಕು, ಆತ್ಮ ಸಿಗ್ಬೇಕಂದ್ರೆ ಉಪವಾಸ ಇರಬೇಕು. ಸೊ ಗೌತಮ ಬುದ್ಧನಿಗೆ ಕೂಡ ಅವ್ರ ಮಿತ್ರರು ಉಪವಾಸ ಇದ್ರೆ ನಿನಗೆ ಜ್ಞಾನೋದಯ ಆಗ್ತದ, ಸತ್ಯ ತಿಳಿತದ, ದುಃಖ ಹೋಗ್ತದ ಅಂತ ಹೇಳಿದ ಕಲೆ ಬಹಳ ತಿಂಗಳುಗಳು ಅವ್ರು ಕೊನೆಗೆ ಎನ್ಲೈಟನ್ ಆಗುವ ಮೂಮೆಂಟ್ ಅಲ್ಲಿ ಉಪವಾಸ ಇದ್ದು ಬಿಡ್ತಾರೆ, ಶರೀರವನ್ನು ದಂಡಿಸ್ತಾರ. ದಂಡಿಸಿದಾಗ ಏನೂ ಲಾಭ ಆಗಲ್ಲ, ಆದ್ರೆ ಶರೀರ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದು ಬಿಡ್ತದ. ನಿರಂಜನ ನದಿ ಅಂತ ಇರ್ತದೆ, ಬಹಳ ಸಣ್ಣ ಫ್ಲೋ ಅದು, ಆ ನದಿಯಲ್ಲಿ ಬಿದ್ದು ಬಿಡ್ತಾನೆ, ಅದು ದಾಟೋದಕ್ಕೂ ಆಗಲ್ಲ ಅವ್ರಿಗೆ. ಸಣ್ಣ ನದಿ ಅಂದ್ರೆ ಸಣ್ಣ ಕಾಲುವೆ ತರನೇ ಇರ್ತದ ಅದು, ಅಷ್ಟು ಫ್ಲೋ ಇರೋದಲ್ಲ. ಆಗ ಸುಜಾತ ಅಂತಕ್ಕಂತ ಒಬ್ಬ ಸ್ತ್ರೀ ಬಂದು ಪಾಯಸ ಕೊಡ್ತಾರೆ ಅವ್ರಿಗೆ. ಶರೀರ ಅನ್ನೋದು ಬಹಳ ಮುಖ್ಯ, ನೀವು ಸಾಧನೆ ಚೆನ್ನಾಗಿರ್ಬೇಕಂದ್ರೆ ಶರೀರನ ಚೆನ್ನಾಗಿ ಇಟ್ಕೊಳ್ಬೇಕು, ಹಾಗೆ ಆಗ ತಾನೇ ಏನಾದ್ರೂ ಸಾಧಿಸೋದಕ್ಕ ಸಾಧ್ಯ ಅಂತಂದೇಳಿ ಅವ್ರು ಹೇಳ್ತಾರ. ಕರೆಕ್ಟೇ ಅನಿಸ್ತದ ಗೌತಮ ಬುದ್ಧನಿಗೆ, ಕರೆಕ್ಟೇ ಅನಿಸಿ ಆ ಒಂದು ಪಾಯಸವನ್ನು ಸ್ವೀಕರಿಸಿ ರಿಲ್ಯಾಕ್ಸ್ ಆಗ್ತಾರ. ಆ ರಿಲ್ಯಾಕ್ಸ್ ಆಗೋ ಮೂಮೆಂಟ್ನಾಗೆ ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಿ ಹೋಗ್ತದೆ ಮಿತ್ರ. ಸೊ ನಮ್ಮ ಪತ್ರಿಜಿ ಗುರುಗಳು ಯಾವತ್ತೂ ಕೂಡ ಶರೀರವನ್ನು ಅವರು ದ್ವೇಷಿಸಬೇಕು ಅಂತ ಹೇಳಿಲ್ಲ. ಶರೀರವನ್ನು ಮೇಂಟೈನ್ ಮಾಡೋದು ಕೂಡ ಒಂದು ಆರ್ಟ್, ಅದು ಕೂಡ ಆಧ್ಯಾತ್ಮಿಕತೆನೆ. ಶರೀರವನ್ನು ನಾವು ಅಸಹ್ಯ ಪಟ್ಕೊಂಡ್ರೆ ಆಧ್ಯಾತ್ಮಿಕತೆಯನ್ನೇ ಅಸಹ್ಯ ಪಟ್ಕೊಂಡಂತೆ ಆಗ್ತದೆ. ಸೊ ಆದ್ದರಿಂದ ಮಿತ್ರರೇ, ನಾವು ನಮ್ ಫಿಸಿಕಲ್ ಬಾಡಿನ ಚೆನ್ನಾಗಿ ನೋಡುತ್ತಾ, ಈ ಫಿಸಿಕಲ್ ಬಾಡಿ ಅನ್ನೋದು ಇಂಪರ್ಮನೆಂಟ್ ಅಂತ ಎಲ್ಲರಿಗೂ ಗೊತ್ತು, ಅಶಾಶ್ವತ, ಇದು ಏಜ್ ಆಗುತ್ತೆ, ಇದಕ್ಕೆ ರೋಗಗಳು ಬರುತ್ತೆ. ಈ ಇಂಪರ್ಮನೆಂಟ್ ಶರೀರದಲ್ಲೇ ಈ ಶರೀರದ ಟೋಟಾಲಿಟಿ, ಈ ಜೀವ ಎಲ್ಲ ಕೂಡ ಆತ್ಮ ಪದಾರ್ಥ ಇದೆ. ಆ ಆತ್ಮ ಪದಾರ್ಥ ಪರ್ಮನೆಂಟ್, ರೋಗಕ್ಕೆ ತುತ್ತಾಗುವುದಿಲ್ಲ, ಏಜ್ ಇಲ್ಲ. ಅದಕ್ಕೆ ಶರೀರಕ್ಕೆ ಮಾತ್ರ ಏಜ್, ಆತ್ಮಕ್ಕೆ ಏಜ್ ಇಲ್ಲ. ಸೊ ಆತ್ಮವಂತನಾಗಿರ್ತಕ್ಕಂಥ ವ್ಯಕ್ತಿನ ಏಜ್ ಕೇಳಿದ್ರೆ ಅವ್ರ ಮನಸ್ಸಿಗೆ ಬಂದಂತೆ ಹೇಳ್ಬಿಡ್ತಾರೆ. ಪತ್ರಿಜಿ ಸರ್ಗೆ ನಿಮ್ ಏಜ್ ಎಷ್ಟು ಅಂತ ಕೇಳಿದ್ರೆ ಒಂದೊಂದ್ಸಲ ಅವ್ರು 150 ವರ್ಷ ಅಂತ ಹೇಳ್ತಾರೆ, ಒಂದ್ಸಲ 30 ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ಏಜೇ ಇಲ್ಲ, ನಾನು ಆತ್ಮ ಅಂತಂದ ಹೇಳ. ಆದ್ದರಿಂದ ಮಿತ್ರರೇ, ಶರೀರವನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾನೆ ಶರೀರದಲ್ಲಿ ಒಳಗಡೆ ಇರ್ತಕ್ಕಂಥ ಆತ್ಮವನ್ನು ನಾವು ಗ್ರಾಸ್ಪ್ ಮಾಡ್ಕೋಬೇಕು. ಈ ಕಣ್ಣಿಗೆ ಇಂದ್ರಿಯಗಳಿಂದ ಅದನ್ನ ನೋಡೋದಕ್ಕಾಗ್ತಾ ಇಲ್ಲ. ಆದ್ದರಿಂದ ಮತ್ತೊಂದು ಮೆಥಡ್ ಅನ್ನು ಕಂಡುಹಿಡಿದಿದ್ದಾರೆ ಮಾಸ್ಟರ್ಸ್ ಆದವರು. ಆ ಮಾಸ್ಟರ್ಸ್ ಎಲ್ಲ ನಮಗೆ ಆ ಒಂದು ಪದ್ಧತಿಗಳನ್ನು ಕೊಡ್ತಾರ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಶರೀರ ಕೂಡ ಕಂಟೈನರೇ. ನಾವು ಹಾಲಲ್ಲಿ ಕಾಫಿನ್ ತರ್ಬೇಕಂದ್ರೆ ಒಂದು ಕಪ್ಪಲ್ಲಿ ಯಾವ ತರ ತಂದು ಕೊಡ್ತೀವೋ ಅದೇ ತರ ಆತ್ಮವನ್ನು ನಾವಿಲ್ಲಿ ಅನುಭವಿಸ್ಬೇಕು. ಈ ಭೌತಿಕ ಪ್ರಪಂಚವನ್ನು ಅನುಭವಿಸ್ಬೇಕು ಅಂದ್ರೆ ಈ ಕಂಟೈನರ್ ಮೆಟೀರಿಯಲ್ ಬಾಡಿನ ತೆಗೆದುಕೊಂಡು ನಾವು ಬರ್ತೀವಿ. ಈ ಮೆಟೀರಿಯಲ್ ಬಾಡಿಗೆ ತನ್ನದೇ ಆದ ರೂಲ್ಸ್ ಇರ್ತಾವ, ತನ್ನದೇ ಆದ ಒಂದು ಜೀನ್ಸ್ ಇರ್ತಾವ. ಅದೆಲ್ಲ ಫಿಸಿಯಾಲಜಿ, ಫಿಸಿಕ್ಸ್, ಅದೆಲ್ಲ ಅದು ಇಲ್ಲಿ ಈ ಸಂದರ್ಭದಲ್ಲಿ ಅಗತ್ಯತೆ ಇಲ್ಲ ಅದ್ರ ಬಗ್ಗೆ ಹೇಳೋದಕ್ಕ. ಸೊ ಆತ್ಮದಲ್ಲಿ ನಾವು ಪ್ರಯಾಣ ಮಾಡೋಣ ಅಂತ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿದೆ. ಎಲ್ಲರಿಗೂ ಕೂಡ ನಾವು ಪ್ರಾಕ್ಟಿಕಲ್ಸೇ ಕಲಿಸ್ಕೊಡ್ಬೇಕು, ಹೆಚ್ಚು ಥಿಯರಿ ಬೇಕಾಗಿಲ್ಲ. ಸೊ ನಾವ್ ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಆತ್ಮದಲ್ಲಿ ಪ್ರಯಾಣಿಸ್ಬೇಕು. ನಾವು ಬೆಳೆದಿರ್ತಕ್ಕಂಥ ಸಮಾಜ, ನಾವು ಹುಟ್ಟಿರ್ತಕ್ಕಂಥ ಕಲ್ಚರ್, ಸುತ್ತಮುತ್ತ ಇರ್ತಕ್ಕಂಥ ಒಂದು ವ್ಯಕ್ತಿಗಳು, ನಮ್ಮ ಸ್ಕೂಲ್ ಎಜುಕೇಶನ್ ಎಲ್ಲವೂ ಕೂಡ ನಮ್ಮ ಮೇಲೆ ಮಕ್ಕಳಿದ್ದಾಗಲಿದ್ದ ಕೂಡ ಪ್ರಭಾವ ಬೀರಿ ನಮ್ಮ ಒಂದು ಕಾನ್ಶಿಯಸ್ ಮೈಂಡ್ ಅನ್ನು ತಯಾರು ಮಾಡ್ತೇವೆ. ಕಾನ್ಶಿಯಸ್ ಮೈಂಡ್ ಅಂತಂದೇಳಿ ಕರೀತಾರೆ. ಸೊ ನಮ್ ಚೈತನ್ಯ ಎಲ್ಲ ಕೂಡ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡ್ತದೆ. ಮೈಂಡೇ ನಾನು ಅನ್ಕಂತೀವಿ, ಆಲೋಚನೆಗಳೇ ನಾನು ಅನ್ಕಂತೀವಿ, ಶರೀರನೇ ನಾನು ಅನ್ಕಂತೀವಿ. ಇನ್ನೊಂದು ಸ್ವಲ್ಪ ಆಳವಾಗಿ ಹೋಗೋದಕ್ಕ ನಾವು ಪ್ರಯತ್ನ ಮಾಡೋದಿಲ್ಲ. ಅನ್ಲೆಸ್ ಯಾರಾದ್ರೂ ಮಾಸ್ಟರ್ಸ್ ಹೇಳಿದಾಗ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕೆಲವೊಂದ್ಸರಿ ಸಹಜವಾಗಿಯೇ ನಾವು ನಮ್ಮ ಶರೀರದ ಆತ್ಮದ ಜೊತೆಗೆ ಒಂದಾಗಿರ್ತೀವಿ, ಆ ಮೂಮೆಂಟ್ಸ್ ಗೊತ್ತಿರೋದಲ್ಲ ನಮಗೆ. ಸೊ
ಸೊ ಇವತ್ತು ನಾವು ತಿಳ್ಕೊಳ್ಳೋಣ. ಇಷ್ಟರ ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ ಸಾಕು ಅನ್ಕೊಂಡಿನಿ ಈ ಒಂದು ಟಾಪಿಕ್ಗೆ. ಈಗ ರಿಯಲ್ ಟಾಪಿಕ್ ಅಲ್ಲಿ ಒಳಗಡೆ ಹೋಗ್ಬಿಡೋಣ. ಸೊ ಮಿತ್ರರೇ, ನಾವ್ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಮಾರ್ನಿಂಗ್ ಇದ್ದ ಹಿಡಿದು ಮಲಗತನ ನೈಟ್ ವರೆಗೆ, ಈವನ್ ನೈಟ್ ಅಲ್ಲಿ ಕೂಡ ನಮ್ ಕಂಡೀಷನ್ ಮೈಂಡ್ ಅನ್ನೋದು ಆಪರೇಟ್ ಆಗ್ತಾನೆ ಇರುತ್ತೆ. ನಾವು ಧ್ಯಾನಕ್ಕಂತ ಕುತ್ಕೊಂತೀವಿ, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ, ಮತ್ತೊಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಚೈನ್ ತರ ಹೋಗ್ತಾನೆ ಇರ್ತೀವಿ. ಆ ಚೈನಿನ ಬ್ರೇಕ್ ಮಾಡಿ ಸ್ವಲ್ಪ ಹೊತ್ತು ಆಲೋಚನೆ ರಹಿತ ಸ್ಥಿತಿ ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಕೆಲವರಿಗೆ ಆಲೋಚನೆಗಳೇ ಸ್ವಲ್ಪ ಹೊತ್ತು ಕೂಡ ಕಂಟ್ರೋಲ್ ಆಗಲ್ಲ. ಸೊ ಒಂದ್ ಆಲೋಚನೆಯಿಂದ ಇನ್ನೊಂದು ಆಲೋಚನೆ ಆಗ್ತಾನೆ ಇರ್ತೀವಿ. ಅದಕ್ಕೆ ಮತ್ತೆ ಶ್ವಾಸದ ಮೇಲೆ ಗಮನ ಅಂತಂದೇಳಿ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಆ ಶ್ವಾಸದ ಮೇಲೆ ಗಮನ ಇಡೋದಕ್ಕಾಗದಲ್ಲ. 3-4 ಬ್ರೆತ್, 5-6 ಬ್ರೆತ್ ಆಗಷ್ಟೊತ್ತಿಗೆ ಮತ್ತೆ ನಮ್ಮ ಮೈಂಡ್ ಎಲ್ಲೆಲ್ಲೇ ಹೋಯ್ತು. ಆ ತರ ಕಂಡೀಷನಿಂಗ್ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಿವಿ. ನಮ್ಗೆ ಎಲ್ಲರಿಗೂ ಕೂಡ ಇದು ಪ್ರತಿಯೊಬ್ಬ ಮನುಷ್ಯ ಕೂಡ ಇದನ್ನ ದಾಟ್ಬೇಕಾಗ್ತದ. ಸೊ 3 ಸ್ಟೆಪ್ಸ್ ಇರ್ತಾವ ಮಿತ್ರರೇ. 3 ಸ್ಟೆಪ್ಸ್ ಆರ್ ದೇರ್. ಫಸ್ಟ್ ಸ್ಟೆಪ್ ಅಲ್ಲಿ ಮಾನವ ಜಾತಿ ಅನ್ಕಾನ್ಶಿಯಸ್ ಆಗೇ ಇತ್ತು, ಅಂದ್ರೆ ಎಲ್ಲರೊಂದಿಗೆ ಕಲ್ತೋಗ್ಬಿಟ್ಟಿತ್ತು. ಈಗೋ ಡೆವಲಪ್ ಆಗಿದ್ದಿಲ್ಲ. ಆಗ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾ ಇದ್ದಿಲ್ಲ. ಅವ್ರು ಏನ್ ಆಕ್ಷನ್ ಮಾಡ್ತಾ ಇದ್ರು, ಗುಡ್ಡಗಾಡು ಜನಾಂಗದಲ್ಲಿರ್ತಕ್ಕಂಥ ಜನರು ಅವರೆಲ್ಲರೂ ಕೆಲಸ ಮಾಡ್ಕೊಂತ ಅವರು ಟೋಟಾಲಿಟಿಯಲ್ಲಿ ಮುಳುಗಿ ಹೋಗಿ ಸ್ಪಾಂಟೇನಿಯಸ್ ಆಗಿ ಆಕ್ಷನ್ ಬರ್ತಿತ್ತು. ಮೈಂಡಿಗೆ ಲೋಡ್ ಜಾಸ್ತಿ ಇರ್ತದಿಲ್ಲ. ಅದು ಒಂಥರ ಜನ್ಮ ಆಯ್ತು. ನೆಕ್ಸ್ಟ್ ಜನ್ಮದಲ್ಲಿ ಏನಾಗ್ಬೇಕಂದ್ರೆ ಅವರು ಈಗೋ ಬರ್ಬೇಕು. ಅವ್ರಿಗೆ ಈಗೋನ ಟ್ರಾನ್ಸೆಂಡ್ ಆಗ್ಬೇಕು, ದಾಟ್ಬೇಕು ಅದನ್ನ. ಸೊ ನಮ್ಗೆ ಈಗೆಲ್ಲ ಸಾಕಷ್ಟು ಈಗೋ ಬಂದಿದೆ, ಸಾಕಷ್ಟು ಆಲೋಚನೆಗಳ ಒಂದು ಸರಮಾಲೆಯನ್ನು, ಲೋಡನ್ನು ತಲೆಯಲ್ಲಿ ಅನುಭವಿಸಿದ್ದೀವಿ ನಾವು ಆಲ್ರೆಡಿ. ಈಗ ನಾವು ಸಾಕಾಗಿ ಧ್ಯಾನಕ್ಕೆ ಬಂದಿದ್ದೀವಿ. ಇದು ಗುಡ್ ನ್ಯೂಸ್. ಕರೆಕ್ಟ್ ಮಾರ್ಗದಲ್ಲಿ ಬರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಕಂಪ್ಲೀಟ್ಲಿ ಟ್ರಾನ್ಸೆಂಡ್ ಆಗಿಲ್ಲ, ಆಗಿರಬಹುದು ಕೂಡ ಕೆಲವರು. ಸೊ ಟ್ರಾನ್ಸೆಂಡ್ ಆಗೋದಕ್ಕ ನಾವೀಗ ಲಿಟಿಲ್ ಬಿಟ್ ಪ್ರಯತ್ನ ಮಾಡ್ಕೊಂತ ಹೋಗ್ಬೇಕು. ಕೆಲವರು ಗ್ರಾಜುವಲಿ ನಿಧಾನವಾಗಿ ಟ್ರಾನ್ಸೆಂಡ್ ಆಗ್ಬಿಟ್ಟು ಆತ್ಮಸ್ಥಿತಿಯಲ್ಲಿ. ಇನ್ನು ಕೆಲವರಿಗೆ ಇನ್ನು ವರ್ಷಗಳು ತೆಗೆದುಕೊಳ್ಬಹುದು. ಡಸಂಟ್ ಮ್ಯಾಟರ್. ಸೊ ಇದೊಂದು ಟ್ರಾನ್ಸ್ಫಾರ್ಮೇಶನ್ ಪ್ರಕ್ರಿಯೆ, ಬದಲಾವಣೆ ಪ್ರಕ್ರಿಯೆ. ಈ ಬದಲಾವಣೆಯನ್ನು ನಾವು ಮಾಡ್ಬೇಕು ಅಂದ್ರೆ 2 ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕು ಮಿತ್ರರೇ. ಮೊಟ್ಟ ಮೊದಲದೇನಂದ್ರೆ ಮೈಂಡ್ಫುಲ್ನೆಸ್ ಪ್ರಕ್ರಿಯೆ. ಮೈಂಡ್ಫುಲ್ನೆಸ್ ಪ್ರಕ್ರಿಯೆ ಅಂದ್ರೆ ನಾವು ಮೈಂಡಿನ ಲೋಡ್ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡಿ ಸಡನ್ಲಿ ನಾವು ಸುತ್ತಮುತ್ತ ಈಗ ಅವೇರ್ ಆಗ್ಬೇಕು. ಆಲೋಚನೆ ಏನ್ ಮಾಡ್ತಾ ಇದ್ದೀನಿ ನಾನು ರೈಟ್ ನಾವು, ನನಗೆ ಏನ್ ಕಡಿಮೆ ಆಗಿದೆ, ಇದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಏನ್ ಲೋಡು, ನನಗೆ ಏನ್ ಚಿಂತೆ ಅಂತ ಒಂದು ಸಲ ಥಾಟ್ ಕೊಡ್ಬೇಕು ನಾವು. ಥಾಟ್ ಕೊಟ್ಟಾಗ ಸುತ್ತಮುತ್ತ ಈಗ ನೋಡ್ಬೇಕೀಗ. ಆಗ ನಾವು ಒಂದು 2-3 ಸೆಕೆಂಡ್ಸ್ ಆತ್ಮದಲ್ಲಿ ಪ್ರವೇಶಿಸ್ತೀವಿ. 2-3 ಸೆಕೆಂಡ್ಸ್ ಸ್ಟಾಪ್ ಆಗ್ತದ ಥಾಟ್ಸ್. 2-3 ಸೆಕೆಂಡ್ಸ್ ಕೂಡ ಮೈಂಡ್ ಸ್ಟಾಪ್ ಆದ್ಮೇಲೆ ನಂತರ ಏನಿರ್ತದ ಅಂತ ನಾವೇ ಆ ಒಂದು ಸ್ಥಿತಿಗೆ ಅನ್ಸ್ತೀವಿ ಒಂದೊಂದ್ಸಲ. ಸೊ ಆದ್ದರಿಂದ ನಾವು ನಮ್ಮ ಸೆಂಟರ್ ಅಲ್ಲಿ ಓದ್ತೀವಿ, 1 ಸೆಕೆಂಡ್ ಟಚ್ ಮಾಡ್ತೀವಿ, ಕಾನ್ಶಿಯಸ್ ಆಗಿ ಹೋಗ್ತೀವಿ, ಮತ್ತೆ ಅನ್ಕಾನ್ಶಿಯಸ್ ನಲ್ಲಿ ಹೋಗ್ಬಿಡ್ತೀವಿ, ಮತ್ತೆ ಥಾಟ್ ಪ್ರಾಸೆಸ್ ಸ್ಟಾರ್ಟ್ ಆಯ್ತು. ಮತ್ತೆ ನಾವೇನ್ ಮಾಡ್ಬೇಕು, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾವು ಸುತ್ತಮುತ್ತ ಈಗ ವರ್ತಮಾನದಲ್ಲಿರೋದಕ್ಕೆ ಟ್ರೈ ಮಾಡ್ಬೇಕು. ವರ್ತಮಾನದಲ್ಲಿ ಇರೋದಂದ್ರೆ ನಮ್ ಸುತ್ತಮುತ್ತ ಏನಿದೆ, ಸರೌಂಡಿಂಗ್ಸ್ ಏನನ್ನ ಇರ್ಬೋದು, ನಮ್ ರೂಮ್ ಇರ್ಬೋದು, ನಾವು ಸುತ್ತಮುತ್ತ ಇರ್ತಕ್ಕಂಥ ಏನೋ ಒಂದು ಎನ್ವಿರಾನ್ಮೆಂಟ್ ಇರ್ಬೋದು, ಅದ್ರ ಕಡೆಗೆ ಅವೇರ್ ಆಗಿ ನಾವೀಗ ಗಮನಿಸ್ತೀವಿ. ಸ್ವಲ್ಪ ಹೊತ್ತು 60 ಸೆಕೆಂಡ್ಸ್ ಡೆವಲಪ್ ಆಗ್ಬೇಕು. ನಾವು ಮತ್ತೆ ಆತ್ಮದಲ್ಲಿ ಟಚ್ ಆಗ್ತೀವಿ, ಮತ್ತೆ ನಮ್ಮ ಮೈಂಡ್ ಬಂದ್ಬಿಡ್ತದೆ ಥಾಟ್ ಪ್ರೊಸೆಸ್. ಇದು ಒಂದು ಪದ್ಧತಿ. ಅದೇ ರೀತಿ ಕಿವಿಯಿಂದ ಈಗ ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡುವಾಗ ಮಧ್ಯದಲ್ಲಿ ಗ್ಯಾಪ್ಸ್, ಖಾಲಿ ಸ್ಥಳ ಇರ್ತದಲ್ಲ, ನಾನು ಮಾತಾಡ್ತಾ ಇದ್ದೀನಿ, ನಿಂದ್ರಿಸ್ತಾ ಇದ್ದೀನಿ. ಆ ಗ್ಯಾಪ್ ಅನ್ನ ಅಟೆನ್ಷನ್ ನಿಂದ ಕೇಳ್ಬೇಕು. ಕೇಳಿದಾಗ ಮತ್ತೆ ನಮ್ಮ ಮೈಂಡ್ ಸ್ಟಾಪ್ ಆಗಿ ಆತ್ಮಸ್ಥಿತಿಗೆ ಹೋಗ್ತೀನಿ ಕೆಲವು ಸೆಕೆಂಡ್ಸ್. ಓಕೆ, ಎಸ್, ಯು ಆರ್ ಗುಡ್. ನಂತರ ನಾವು ನಮ್ಮ ರೂಮಲ್ಲಿ ಕುತ್ಕೊಂಡಿದ್ದೀವಿ ಈಗ, ಅಥವಾ ನಮ್ಮ ಒಂದು ಹೊರಗಡೆ ಕುತ್ಕೊಂಡಿದ್ದೀವಿ, ಗಾರ್ಡನ್ ಅಲ್ಲಿ ಕುತ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಸುತ್ತಮುತ್ತ ಏನಿದೆ, ಶೂನ್ಯ ಇದೆ. ನಮ್ ಕಣ್ಣಿಗೆ ಶೂನ್ಯ ಕಾಣಲ್ಲ, ಆದ್ರೆ ಶೂನ್ಯನ ನಾವು ನೋಡ್ತಾ ಇದ್ರೆ ಈಗ ಶೂನ್ಯ ಕಾಣಲ್ಲ, ಆದ್ರೆ ಖಾಲಿ ಪ್ರದೇಶ ಇದೆ ಸುತ್ತ. ಎಲ್ಲ ಇದು ಖಾಲಿ, ಇದೆಲ್ಲ ಖಾಲಿ.
ಆ ಶೂನ್ಯನ ಒಂದ್ 2-3 ಸೆಕೆಂಡ್ ನೋಡಿದ್ರೆ ಒಳಗಡೆ ಶೂನ್ಯ ಕ್ರಿಯೇಟ್ ಆಗುತ್ತೆ ಮೈಂಡ್ ಅಲ್ಲಿ. ಎಲ್ಲಾ ಪ್ರಯತ್ನ ಕೂಡ ಶೂನ್ಯ ಕ್ರಿಯೇಟ್ ಆಗೋದಕ್ಕಾಗಿ. ಸೊ ಮೈಂಡ್ ಸ್ಟಾಪ್ ಆಗ್ತದ, ಮತ್ತೆ ನಾವು ಒಳಗಡೆ ಆತ್ಮಸ್ಥಿತಿಗೆ ಸೇರ್ತೀವಿ ಮಿತ್ರರೇ. ಸೊ ನಾನು ಹೇಳ್ತಕ್ಕಂತ ಈ ಒಂದು ಮ್ಯಾಟರ್ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದೊಂದು ದೊಡ್ಡ ಎಜುಕೇಶನ್ ಬೇಕಾಗಿಲ್ಲ ಇದಕ್ಕ. MSc BSc ದೊಡ್ಡ ದೊಡ್ಡ ಡಿಪ್ಲೊಮಾಗಳು ಬೇಕಾಗಿಲ್ಲ. ಜಸ್ಟ್ ಸಹಜವಾಗಿ ನಾವು ನಮ್ ಸುತ್ತ ಇರ್ತಕ್ಕಂತ ಪ್ರಕ್ರಿಯೆಗಳನ್ನ, ನಾನು ಹೇಳ್ತಕ್ಕಂತ ಮಾತುಗಳನ್ನ ಜಸ್ಟ್ ನಿಮ್ಮ ಆತ್ಮಕ್ಕೆ ಅರ್ಥ ಆಗ್ತಾ ಇದೆ, ಅದು ಜಸ್ಟ್ ನೀವು ಕೇಳ್ತಾ ಹೋಗ್ರಿ, ಯೋಚನೆ ಮಾಡ್ಬೇಡ. ನಾನೀಗ ಹೇಳ್ತಾ ಇದ್ದೀನಲ್ಲ, ಜಸ್ಟ್ ಗ್ರಾಸ್ ಮಾಡ್ಕೊಂತ ಹೋಗ್ರಿ ಮಿತ್ರರೇ. ಆತ್ಮಸ್ಥಿತಿಯಲ್ಲಿ ಹೋಗ್ತಾರೆ 2-3 ಸೆಕೆಂಡ್, ಅಲ್ಲಿ ಸ್ಥಿತ ಆಗೋದಕ್ಕೆ ಪ್ರಯತ್ನ ಮಾಡಿ. ಸುತ್ತ ಶೂನ್ಯವನ್ನು ನೋಡ್ಬೇಕು ಕಣ್ಣಿನಿಂದ. ಅದೇ ತರ ನಾವು ಮತ್ತೆ ಡ್ರೀಮ್ ಅಲ್ಲಿ ಮುಳುಗ್ತಾ ಇರ್ತೀವಿ, ಆಲೋಚನೆಗಳಲ್ಲಿ. ಕೂಡಲೇ ಹೊರಗಡೆ ಬರ್ತೇವೆ ಒಂದ್ 2-3 ಸೆಕೆಂಡ್ಸ್. ಆತರ ಒಂದ್ಸಲ ಕಾನ್ಶಿಯಸ್, ಒಂದ್ಸಲ ಅನ್ಕಾನ್ಶಿಯಸ್ ಅಂತ ಕರೀತಾರೆ ಈ ಈ ಒಂದು ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಲ್ಲಿ. ಕಾನ್ಶಿಯಸ್ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಇರೋದು, ಅನ್ಕಾನ್ಶಿಯಸ್ ಅಂದ್ರೆ ಆಲೋಚನೆಗಳಲ್ಲಿ ಮುಳುಗಿ ಹೋಗುವುದು. ಸೊ ಈ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಕಾನ್ಶಿಯಸ್ ಆಗಿ ಬರೋದು, ಸ್ವಲ್ಪ ಹೊತ್ತು ಅನ್ಕಾನ್ಶಿಯಸ್ ಆಗಿರೋದು, ಕಾನ್ಶಿಯಸ್ ಆಗಿರೋದು, ಅನ್ಕಾನ್ಶಿಯಸ್. ಒಂದು ಶ್ವಾಸ ತೆಗೆದುಕೊಳ್ತೇವೆ ಅಂತ ತಿಳ್ಕೊಳ್ಳಿ, ಒಂದು ಸ್ವಲ್ಪ ಗ್ಯಾಪ್ ಬರ್ತದೆ ಮೈಂಡ್ ಅಲ್ಲಿ, ಚೈನ್ಸ್ ಅಲ್ಲಿ. ಆಲೋಚನೆಗಳ ಸರಮಾಲೆಯಲ್ಲಿ ಒಂದ್ 2-3 ನಿಮಿಷ ಬರೋದು. 60 ಸೆಕೆಂಡ್ಸ್ ಅನ್ನಾಗ್ಲೂ ನಮ್ಗೆ ಥಾಟ್ಲೆಸ್ ಸ್ಟೇಜ್ ಬರ್ತದೆ ಬಿಗಿನಿಂಗ್ ಅಲ್ಲಿ. ಆತ್ಮದಲ್ಲಿ ಸ್ಥಿತ ಆಗ್ತೀವಿ, ಶ್ವಾಸ ತೆಗೆದುಕೊಳ್ತೀವಿ, ಮತ್ತೆ ಒಂದ್ ಸ್ವಲ್ಪ ಗ್ಯಾಪ್ ಇರ್ತದೆ, ಮತ್ತೆ ಶ್ವಾಸ ಹೊರಗಡೆ ಬಿಡ್ತದೆ, ಮತ್ತೆ ಒಂದ್ ಸ್ವಲ್ಪ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಗಳಲ್ಲಿ ನಾವು ನಮ್ಮ ಆತ್ಮಸ್ಥಿತಿಯಲ್ಲಿ ಇರ್ತೇವೆ, ಮೈಂಡ್ ಅಲ್ಲಿ ಆಪರೇಟ್ ಮಾಡೋದಲ್ಲ. ಒಂದ್ 2-3 ಸೆಕೆಂಡ್ಸ್ ಆ ಒಂದು ಗ್ಯಾಪ್ ಹೆಚ್ಚಾಗ್ತದ ಧ್ಯಾನದಲ್ಲಿ. ಸೊ ಅಷ್ಟೇ ಅಲ್ಲದೆ ಧ್ಯಾನ ಇನ್ನು ನಮ್ಗೆ ಧ್ಯಾನ ಸ್ಥಿತಿ ಚೆನ್ನಾಗಿ ಅಭ್ಯಾಸ ಆಗ್ಬೇಕಂದ್ರೆ ಡೇ ಟೈಮ್ ಅಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಅದೇ ಮೈಂಡೇ ಧ್ಯಾನಕ್ಕೆ ಕೂತ್ಕೊಂಡಾಗ ಬರ್ತದೆ, ಕಣ್ಮುಚ್ಚಿದಾಗ ಅದೇ ಮೈಂಡೇ ಬರ್ತಾ ಇದೆ. ಸೊ ಡೇ ಟೈಮ್ ಅಲ್ಲಿ ನಾವು ನಮ್ ಸುತ್ತಮುತ್ತ ಇರ್ತಕ್ಕಂಥ ಶೂನ್ಯವನ್ನೇ ಗಮನಿಸೋದು. 2-3 ಸೆಕೆಂಡ್ ಜ್ಞಾಪಕ ಬಂದಾಗ ಮತ್ತೆ ಮರ್ತೋತೀವಿ, ಮತ್ತೆ ನೆನಪಾದಾಗ ಮತ್ತೆ ಗಮನಿಸ್ಬೇಕು. ಮುಖ್ಯವಾಗಿ ಯಾರ್ದಾದ್ರೂ ಈ ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುವಾಗ, ಅವ್ರು ಮಾತಾಡುವಾಗ ಮಾತುಗಳಕ್ಕಿಂತ ಕೂಡ ಗ್ಯಾಪ್ಗಳನ್ನ ಅನುಭವಿಸ್ಬೇಕು ನಾವು. ಗ್ಯಾಪ್ ಅಂದ್ರೆ ಮಾತಿನ ನಡುವೆ ಇರ್ತಕ್ಕಂಥ ಖಾಲಿ. ರೈಟ್? ಈಗ 2-3 ಸೆಕೆಂಡ್ ನೀವು ಆತ್ಮಸ್ಥಿತಿಯಲ್ಲಿ ಇದು ಒಂದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇನ್ನರ್ ಬಾಡಿ ಅವೇರ್ನೆಸ್. ಸೊ ನೀವೀಗ ಪ್ರೆಸೆಂಟ್ ನಿಮ್ ಶರೀರದಲ್ಲಿ ಎಲ್ಲಿದೆ ಆತ್ಮ ಅಂತ ಪತ್ರಿಜಿ ಸಾರ್ನ ಕೇಳಿದಾಗ, ಶರೀರದಲ್ಲಿ ಎಲ್ಲಿದೆ ಅಂದ್ರೆ ಟೋಟಲ್ ಎಲ್ಲ ಕಡೆಗೆ ಇದೆ ಅಂತಂದು ಹೇಳ್ತಾರೆ. ಯಾಕಂದ್ರೆ ಒಂದು ಪ್ಲೇಸ್ ಇಂಥ ಸ್ಥಳದಲ್ಲಿದೆ, ಇಲ್ಲಿದೆ, ಅಲ್ಲಿದೆ ಅಂತ ಏನು ಹೇಳಲ್ಲ. ಆದ್ದರಿಂದ ನಾವೇನ್ ಮಾಡ್ಬೇಕು? ಟೋಟಲ್ ಬಾಡಿನ ಸ್ಕ್ಯಾನ್ ಮಾಡ್ಬೇಕು. ಯಾವ ತರ? ಬಾಡಿ ಪಾರ್ಟ್ಸ್ ನ ಟಚ್ ಮಾಡದಂತೆ ಒಂದೊಂದು ಪಾರ್ಟ್ ಗಮನಿಸ್ತಾ ಬರ್ಬೇಕು. ನಾನೀಗ ಹೇಳ್ತಾ ಹೋಗ್ತೀನಿ, ನೀವು ಕೂತತ್ರೆ ಮಿತ್ರರೇ ಕಣ್ಣು ಮುಚ್ಚಿದನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ನೀವು ಬೇರೆಯವ್ರಿಗೆ ಎಲ್ಲರಿಗೂ, ಪ್ರಪಂಚದ ಎಲ್ಲರಿಗೂ ಹೇಳ್ಬೇಕು. ನೀವಿಲ್ಲಿ ಕಲ್ತ್ಕೊಳ್ತಾ ಇಲ್ಲ ಮಿತ್ರರೇ. ನಾನೇನ್ ಬಹಳ ದೊಡ್ಡ ಟೀಚರ್ ಏನಲ್ಲ ಮಿತ್ರರೇ. ಜಸ್ಟ್ ನೀವು ಬೇರೆಯವ್ರಿಗೆ ಯಾವ ತರ ಟೀಚ್ ಮಾಡ್ಬೇಕು ಅಂತಕ್ಕಂಥ ಟೀಚಿಂಗ್ ಸ್ಕಿಲ್ ತಿಳ್ಕೊಳ್ತಾ ಇರ್ಬೋದು ಅಷ್ಟೇ. ನೀವೆಲ್ಲರೂ ಕೂಡ ಟೀಚರ್ಸೇ. ಅಂದ್ರೆ ನೀವು ನಾಳೆ ಪ್ರಪಂಚಕ್ಕೆ ಹೋಗಿ ಇವೆಲ್ಲ ಟೆಕ್ನಿಕ್ಸ್ ಹೇಳ್ಬೇಕು. ಅದರಿಂದ ನೀವೇನ್ ಮಾಡ್ರಿ ಅಂದ್ರೆ ಈಗ 2-3 ಸೆಕೆಂಡ್ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ಪಾಠ, ನೀವು ಆತ್ಮಸ್ಥಿತಿಯಲ್ಲಿ ಸೇರ್ಬೇಕು. ನೀವು ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಂಡಿರಿ ನಿಮ್ ಸ್ಥಳದಲ್ಲಿ. ಓಕೆ ಫ್ರೆಂಡ್ಸ್, ಫಸ್ಟ್ ನೀವೇನ್ ಮಾಡ್ರಿ ಅಂದ್ರೆ ಕಣ್ಣು ಮುಚ್ಚಿಗೆ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಕಣ್ ತೆರೆದು ಕೂಡ ನಾವ್ ಇದನ್ನ ಪ್ರತಿನಿತ್ಯ ಸಾಧನೆ ಮಾಡ್ಬೋದು. ಅದನ್ನ ಯಾವ ತರ ಅಂತ ನೆಕ್ಸ್ಟ್ ಹೇಳ್ತೀನಿ. ಕಣ್ಣು ಮುಚ್ಚ್ರಿ. ನಾನು ಒಂದೊಂದು ಬಾಡಿ ಪಾರ್ಟ್ಸ್ ಹೇಳ್ತೀನಿ, ಆ ಬಾಡಿ ಪಾರ್ಟ್ಸ್ ನ ಅನುಭವಿಸ್ತಾ ಬರ್ರಿ. ಕ್ಲೋಸ್ ಯುವರ್ ಐಸ್. ಈಗ ನಾವು ಇನ್ನರ್ ಬಾಡಿ ಮೆಡಿಟೇಷನ್ ಮಾಡೋಣ. ಅಲಾಂಗ್ ವಿತ್ ನಮ್ಮ ಮೆಡಿಟೇಷನ್ ನಾರ್ಮಲ್ ಶ್ವಾಸದ ಮೇಲೆ ಧ್ಯಾಸ, ಅದು ಒಂದೇ ಇದು ಒಂದೇ. ಸೊ ಗೌತಮ ಬುದ್ಧ ಇಹಿಪಸ್ಸಿಕ್ಕು ಅಂತ ಹೇಳಿದ್ದಾನೆ, ಅಂದ್ರೆ ಶರೀರದ ಒಳಗಡೆ ನೋಡು ಅಂತಂದು ಹೇಳಿದ್ದಾನೆ. ಅದರ ಅರ್ಥ ಇನ್ನರ್ ಬಾಡಿ ಅವೇರ್ನೆಸ್ ಅಂತ ನಾವಿವಾಗ ಇಂಗ್ಲಿಷ್ ನ ಕರಿತಿದ್ದೇವೆ ಅಷ್ಟೇ. ಇದೇನು ಹೊಸದೇನು ಅಲ್ಲ, ಭಾಷೆ ಚೇಂಜ್ ಆಗಿದೆ ಅಷ್ಟೇ. ಇದನ್ನ ಇಹಿಪಸ್ಸಿಕ್ಕು ಅಂತ ಪಾಳಿ ಭಾಷೆಯಲ್ಲಿ ಗೌತಮ ಬುದ್ಧ ತಮ್ಮ ಶಿಷ್ಯರಿಗೆ ಮಾಡಿಸಿರ್ತಕ್ಕಂಥ ಪ್ರಾಕ್ಟೀಸೇ ಇದು. ನೀವೇನ್ ಮಾಡ್ರಿ? ಕಣ್ಣು ಮುಚ್ಚ್ರಿ. ಫಸ್ಟ್ ನಿಮ್ಮ ಲೆಫ್ಟ್ ಲೆಗ್, ನಾನೊಂದೊಂದು ಬಾಡಿ ಪಾರ್ಟ್ಸ್ ಹೇಳ್ತೀನಿ, ಜಸ್ಟ್ ಕಣ್ಣು ಮುಚ್ಕೊಂಡು ಫೀಲ್ ಆಗ್ತಾ ಹೋಗ್ರಿ. ನೀವು 2-3 ಸೆಕೆಂಡ್ ಆತ್ಮಸ್ಥಿತಿಯಲ್ಲಿ. ಓಕೆ ಫ್ರೆಂಡ್ಸ್. ಸೊ ನಿಮ್ಮ ಎಡಗಾಲಿನ
ಪಾದ, ಲೆಫ್ಟ್ ಲೆಗ್, ಬಿಗ್ ಟೋ ಹೆಬ್ಬೆರಳು, ಎಡಗಾಲಿನ ಬೆರಳು ಗಮನಿಸ್ರಿ. ಮತ್ತೊಂದು ಸೆಕೆಂಡ್ ಟೋ, ಥರ್ಡ್ ಟೋ, ಫೋರ್ತ್ ಟೋ, ಫಿಫ್ತ್ ಟೋ. ಟೋಟಲ್ ಎಡಗಾಲಿನ ಪಾದ ಗಮನಿಸ್ರಿ. ಒಳಗಡೆಲಿದ್ದ ಇದೆಷ್ಟು ಫೀಲ್ ಆಗ್ಬೇಕಾದ್ರೆ ಎನರ್ಜಿನ ಅಲ್ಲಿ ಟಿಂಕ್ಲಿಂಗ್ ಸೆನ್ಸೇಷನ್ ಆಗ್ತಾ ಇರ್ತದೆ, ಎನರ್ಜಿ ಪಾಸ್ ಆಗ್ತಿರ್ತದೆ ಮಿತ್ರರೇ. ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಾ ನಾನು ನನ್ನ ಬಾಡಿ ಪಾರ್ಟ್ಸ್ನ ಒಳಗಡೆಲಿದ್ದ ಅಬ್ಸರ್ವ್ ಮಾಡ್ತಿದ್ದೀನಿ. ಆ ಎನರ್ಜಿ ಫೀಲ್ ಆಗ್ತಕ್ಕಂತ ಅನುಭವ ಆಗ್ತಾ ಇದೆ ನನಗೆ ಕೂಡ. ನಿಮ್ಗೆ ಮೇಲ್ಗಡೆ ಬರಬೇಕು, ಎಡಪಾದದಿಂದ ಅಪ್ ಟು ನೀ, ಮೊಣಕಾಲಿಂತನ. ಕಣ್ಣು ಮುಚ್ಚಿಕೊಂಡು ಅಬ್ಸರ್ವ್ ಮಾಡ್ರಿ ಮಿತ್ರರೇ. ಗುಡ್. ಅದೇ ತರ ಮೊಣಕಾಲಿಂದ ಕಂಪ್ಲೀಟ್ ಥೈಸ್, ತೊಡೆ, ನಾರ್ಮಲ್ ಬ್ರೀತಿಂಗ್, ಸಹಜವಾದ ಉಸಿರಾಟ. ಅದೇ ತರ ರೈಟ್ ಲೆಗ್, ರೈಟ್ ಫುಟ್, ಬಲಪಾದ, ಟೋ, ಬಿಗ್ ಟೋ, ಸ್ಮಾಲ್ ಟೋ, ಥರ್ಡ್ ಟೋ, ಫೋರ್ತ್ ಟೋ, ಫಿಫ್ತ್ ಟೋ, ಆಂಕಲ್ಸ್, ನೀ, ಮೊಣಕಾಲು, ಥೈಸ್. ಈ ತರ ಬಾಡಿ ಪಾರ್ಟಿನ ಎರಡು ಕಾಲುಗಳನ್ನ ಗಮನಿಸಿ. ಎಟ್ ಎ ಟೈಮಿಗೆ ಎರಡೂ ಕಾಲಿನಲ್ಲಿ ಶಕ್ತಿ ತುಂಬಿದೆ. ಒಳಗಡೆಲಿದ್ದ ನೀವು ಗಮನಿಸ್ತಾ ಇದ್ದೀರಿ. ಗೌತಮ ಬುದ್ಧ ಹೇಳಿದಂತೆ ಈ ಹಿಪಸ್ಸಿಕೋ. ನಾರ್ಮಲ್ ಬ್ರೀತಿಂಗ್. ಬ್ರೀತಿಂಗ್ ಅನ್ನ ಏನು ಚೇಂಜ್ ಮಾಡ್ಬೇಡ್ರಿ, ಸಹಜವಾಗಿರುವ ಶ್ವಾಸ. ಸೊ ನೀವು ಶ್ವಾಸದ ಮೇಲೆ ಧ್ಯಾಸದ ಜೊತೆಗೆ ನಿಮ್ ಇನ್ನರ್ ಬಾಡಿನ ಕೂಡ ಆಡ್ ಮಾಡ್ಕೊಂಡಿದ್ರಿ, ಎರಡು ಆಡ್ ಆಗ್ಯಾವ. ನೀವು ನಿಮ್ಮ ಶ್ವಾಸದ ಎನರ್ಜಿ ಒಳಗಡೆ ಹೋಗ್ತಾ ಇದೆ, ಒಳಗಡೆ ಬಾಡಿ ಪಾರ್ಟ್ಸ್. ಈ ಒಳಗಡೆ ಇರ್ತಕ್ಕಂಥ ಸೆಲ್ಸ್ ಕಣಗಳು ಕೂಡ ನಿಮ್ ಬಾಡಿ ಅಟೆನ್ಷನ್ ನ ಇಷ್ಟಪಡ್ತಾವ, ಲವ್ ಮಾಡ್ತಾವ. ನಿಮ್ ಬಾಡಿ ಅಟೆನ್ಷನ್ ಕೊಟ್ಟಾಗ ಆ ಕಣಗಳಲ್ಲಿ ಚೇತನಗೊಳ್ತಾವ, ಮತ್ತೆ ಎನರ್ಜೆಟಿಕ್ ಆಗ್ತಾವ. ಫಿಸಿಕಲ್ ಬಾಡಿ ಆರೋಗ್ಯದ ಪರವಾಗಿ ಕೂಡ ಬಹಳ ಅತ್ಯದ್ಭುತವಾದ ಪ್ರಕ್ರಿಯೆ. ಅದೇ ತರ ಮೇಲ್ಗಡೆ ಬರ್ಬೇಕು ಮಿತ್ರರೇ. 2-3 ಸೆಕೆಂಡ್ ನೀವು ಆತ್ಮಸ್ಥಿತಿಯಲ್ಲಿದ್ದೀರಿ. ಈಗ ಮತ್ತೆ ಮೈಂಡ್ ಬರ್ತಾ ಇರ್ತದೆ. ಈಗ ಅಬ್ಡಮೆನ್, ಹೊಟ್ಟೆ, ಹೊಟ್ಟೆಯ ಒಳಗಿನ ಭಾಗ, ಹೊಟ್ಟೆಯ ಕೆಳಗಿನ ಭಾಗ ಅಪ್ ಟು ಕಾಲಿನವರೆಗೆ ಕೂಡ ಎಲ್ಲ ಟೋಟಲ್ ಎಲ್ಲ ಭಾಗಗಳು. ಅದೇ ತರ ನಿಮ್ಮ ಬೆನ್ನು, ಬೆನ್ನು ಮೂಳೆ ಗಮನಿಸ್ತಾ ಬರ್ರಿ ಹಂಗೆ ಸ್ಲೋಲಿ. ಹಾರ್ಟ್, ಸೊ ನಿಮ್ಮ ಹಾರ್ಟಿಗೆ ರೆಸ್ಟ್ ಕೊಟ್ಟಂತೆ ಆಗುತ್ತದೆ. ರೆಸ್ಟ್ ಅಂದ್ರೆ ಸ್ಟಾಪ್ ಆಗಲ್ಲ, ಅದು ಅಲ್ಲಿ ಕಣಗಳು ಚೇತನಗೊಳ್ತಾವ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ. ಈಗ ನನ್ನ ಮಾತಿನ ಕೇಳ್ತಾ ಇದ್ದೀರಿ, ಯಾವ್ದು ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನೋ ಥಾಟ್ಸ್. ಈಗ ನಾವು ಎಡಗಡೆ ಕಾಲು, ಸಾರಿ ಹ್ಯಾಂಡ್, ಲೆಫ್ಟ್ ಹ್ಯಾಂಡಿನ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್, ರಿಂಗ್ ಫಿಂಗರ್, ಲಿಟಲ್ ಫಿಂಗರ್, ಪಾಮ್, ಅಂಗೈ, ಎಲ್ಲ ಬೆರಳುಗಳನ್ನ ನಾವು ಒಳಗಲಿದ್ದ ಫೀಲ್ ಆಗ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಕಣಗಳು ಎನರ್ಜೆಟಿಕ್ ಆಗ್ತವೆ. ಅದೇ ತರ ರಿಸ್ಟ್, ಎಲ್ಬೋ, ಮಣಿಕಟ್ಟು, ಕೈ, ಶೋಲ್ಡರ್ಸ್, ಟೋಟಲ್ ಎಲ್ಲ ಕೂಡ ಎನರ್ಜೆಟಿಕ್ ಆಗ್ತಾ ಇದೆ. ಗಮನಿಸ್ತಾ ಬರ್ರಿ. ಗುಡ್. ಈಗ ನೀವು ಆತ್ಮಸ್ಥಿತಿಯಲ್ಲಿದ್ದೀರಿ. 2-3 ಸೆಕೆಂಡ್, 2-3 ಸೆಕೆಂಡ್ ಮೈಂಡ್ ಸ್ಟಾಪ್ ಆಗಿರ್ತದೆ. ಮತ್ತೆ ಬೇರೆ ಬೇರೆ ಯೋಚನೆ ಬರ್ತದೆ. ನಾರ್ಮಲ್ ಬ್ರೀತಿಂಗ್.
ಬಾಡಿಯಲ್ಲಿ ಒಳಗಡೆ ಎಲ್ಲ ಶಕ್ತಿ ತುಂಬ್ತಾ ಇದೆ ನೀವು ಈ ಪ್ರಾಸೆಸ್ ಮಾಡಿದೆ ಅಂತೆಲ್ಲ. ಯಾಕಂದ್ರೆ ಬಾಡಿ ಒಳಗಡೆ ನಾವು ಗಮನಿಸೇ ಇಲ್ಲ, ಹೊರಗಡೆನೆ ಇದೆ ನಮ್ ಧ್ಯಾಸ ಎಲ್ಲ. ಈಗ ರೈಟ್ ಹ್ಯಾಂಡ್ ಥಂಬ್, ಬೆರಳುಗಳು, ಅಂಗೈ, ಹಿಂಗೆ ಮೇಲ್ಗಡೆ ಬರ್ರಿ. ಮೊಣಕಾಲು, ಮೊಣಕೈ, ಶೋಲ್ಡರ್ಸ್, ಶಕ್ತಿಯಿಂದ ತುಂಬುತ್ತಾ ಇದೆ. ನೆಕ್, ಅಪ್ಪರ್ ಪಾರ್ಟ್ ಆಫ್ ದ ಚೆಸ್ಟ್, ಈ ಭಾಗ, ಈ ನೆಕ್ ಕೆಳಗಡೆ ಇರತಕ್ಕಂತ ಟೋಟಲ್ ಭಾಗ ಎಲ್ಲ ಶಕ್ತಿ ತುಂಬುತ್ತಾ ಇದೆ. 2-3 ಸೆಕೆಂಡ್ಸ್ ನೀವು ಆತ್ಮಸ್ಥಿತಿಯಲ್ಲಿ ನಾರ್ಮಲ್ ಬ್ರೀತಿಂಗ್ ಇತ್ತು. ಬ್ರೀತಿಂಗ್ ನ ಯಾವುದೇ ರೀತಿ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಸಹಜವಾಗಿ ಬ್ರೀತಿಂಗ್ ಯಾವ ರೀತಿ ಇದೆ ಅದೇ ರೀತಿ. ಅದೇ ತರ ನಮ್ಮ ಫೋರ್ ಹೆಡ್, ಇಯರ್ಸ್, ಕಣ್ಣು ಮುಚ್ಕೊಂಡು ಐಲಿಡ್ಸ್, ಐಸ್, ಮೂಗು, ಲಿಪ್ಸ್, ಬ್ರೈನ್ ಶಕ್ತಿಯಿಂದ ತುಂಬಿ ತುಳುಕಾಡ್ತಾ ಇದೆ ಬಾಡಿ ಎಲ್ಲ. ಎರಡು 3 ಸೆಕೆಂಡ್ಸ್, ಜಸ್ಟ್ ಒಂದು 4-5 ಸೆಕೆಂಡ್ ಬಂದ್ರು ಸಾಕು, ಅದು ಟೇಸ್ಟ್ ಗೊತ್ತಾಗ್ತದೆ ನಿಮಗೆ. ಇದು ಹೆಚ್ಚಾಗ್ತಾ ಹೋಗ್ತದೆ. ಈ ಪೀರಿಯಡ್ಸ್ ಹೆಚ್ಚು ಮಾಡ್ಕೋಬೇಕು, ಆತ್ಮಸ್ಥಿತಿಯಲ್ಲಿರೋದನ್ನ ಹೆಚ್ಚು ಮಾಡ್ಕೋಬೇಕು. ಮತ್ತೆ ನಮ್ಮ ಕಂಡೀಷನ್ಡ್ ಮೈಂಡ್ ಬಂದು ನಮ್ಮ ಆತ್ಮವನ್ನು ಮುಚ್ತಾ ಇರ್ತದ. ಓಕೆ ಫ್ರೆಂಡ್ಸ್, ನೀವು ಸಕ್ಸಸ್ ಆಗಿದ್ದೀರಿ ಅನ್ಕೊಂಡಿನಿ. ನಾವು ಧ್ಯಾನ ಪ್ರಚಾರ ಮಾಡುವಾಗ, ಧ್ಯಾನದ ಕುರಿತು ಹೇಳುವಾಗ, ಅಥವಾ ಹೊಸ ವಿಷಯಗಳು ಈ ತರ ನಾನೀಗ ಹೇಳ್ತಾ ಇದ್ದೀನಲ್ಲ, ಪುಸ್ತಕಗಳಿಂದ ಓದೇ ಹೇಳ್ತಾ ಇದ್ದೀನಿ, ಸ್ವಂತ ಏನು ಇಲ್ಲ, ನಾನು ಕಂಡಿಡಿದಿಲ್ಲ ಈ ಪದ್ಧತಿ. ಸೊ ಹೇಳುವಾಗ ಕೂಡ, ನಾವು ಮಾತಾಡುವಾಗ ಕೂಡ ಆತ್ಮಸ್ಥಿತಿಯಿಂದ ಮಾತುಗಳು ಬರ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು, ಆಗ ಇನ್ನರ್ ಬಾಡಿನ ಕಾಂಟ್ಯಾಕ್ಟ್ ಆಗಿ ಸ್ವಲ್ಪ ಹೊತ್ತು ನಮ್ ಕಂಡೀಷನ್ ಮೈಂಡಿನ ಸ್ಟಾಪ್ ಮಾಡಿದಾಗ ಒಳಗಡೆಲಿದ್ದ ನಮ್ ಥಾಟ್ಸ್ ಬರ್ತಾ ಇರ್ತವೆ. ಅಂದ್ರೆ ಒಳಗಡೆಲಿದ್ದ ನಮ್ಮ ಆತ್ಮ ಇನ್ಫಾರ್ಮ್ ಮಾಡ್ತದೆ ನಮ್ಮ ಮೈಂಡ್ಗೆ ಈ ತರ ಮಾತಾಡುವ. ಹೃದಯ ಅಂದ್ರೆ ಹಾರ್ಟ್ ಅಲ್ಲ, ಇಲ್ಲಿ ಹೃದಯ ಅಂದ್ರೆ ಆತ್ಮ. ಆ ಶೂನ್ಯ, ಒಳಗಡೆ ಒಂದು ಶೂನ್ಯ ಇದೆ, ಅಲ್ಲಿದ್ದ ನಮಗೆ ಆ ಶೂನ್ಯ ನಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತದೆ. ಮೈಂಡಿನ ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡ್ತಾ ಇರ್ತದೆ, ಬಾಡಿನ ಕೂಡ ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡಿ ಕೇಳ್ಬೇಕು. ಈ ತರ ಮಾತಾಡು, ಈ ತರ ಕೈಗಳನ್ನ ಈಗ ನಾನು ಈಗ ಅದೆಲ್ಲ ಕೂಡ ಒಳಗಡೆ ಆತ್ಮ ಇನ್ಫಾರ್ಮ್ ಮಾಡ್ತಿರ್ತದೆ. ಸೊ ನೀವು ಟೀಚಿಂಗ್ ಮಾಡುವಾಗ ಆದಷ್ಟು ನಾವು ಇನ್ನರ್ ಬಾಡಿಗೆ ಕನೆಕ್ಟ್ ಆಗ್ಬೇಕು. ಈ ತರ 2-3 ಸೆಕೆಂಡ್ಸ್ ಈಗ ಕಾಲು, ಪಾದ, ಬ್ರೆತ್, ಟೋಟಲ್ ಬಾಡಿ ಗಮನಿಸಿದಾಗ ಆತರ ಆ ಕಡೆ ವ್ಯಕ್ತಿಗಳಿಗೆ ಏನ್ ಬೇಕೋ ಆ ವಿಷಯ ಮಾತ್ರ ಬರ್ತಾ ಇರ್ತದೆ. ನಮ್ ಪರ್ಸನಲ್ ಎಲ್ಲ ಹೇಳಲ್ಲ ನಾವು. ಆ ಕಡೆ ಎಲ್ಲರಿಗೆ ಏನ್ ಅಗತ್ಯತೆಯೋ ಆ ವಿಷಯಗಳು ಮಾತ್ರ ನಮ್ಮ ಒಳಗಲ್ಲಿದ್ದ ಬರ್ತವೆ. ಯಾಕಂದ್ರೆ ಅದು ಹೃದಯ ಅನ್ನೋದು ಇನ್ಫಾರ್ಮ್ ಮಾಡ್ತಾ ಇರ್ತದೆ ಮೈಂಡ್ಗೆ, ಈ ತರ ನೀನ್ ಮಾತಾಡ್ಬೇಕು. ಓಕೆ ಮಿತ್ರರೇ, ಇದು ನಿಮ್ ಮೈಂಡ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ, ಅಲ್ಲಿ ಪ್ರಾಕ್ಟೀಸ್ ಮಾತ್ರ ಮಾಡ್ರಿ. ಇದು ಮೈಂಡ್ಗೆಲ್ಲ, ಮೈಂಡ್ಗಿಂತ ಆಳವಾಗಿ ಒಳಗಡೆ ಸೇರ್ಬೇಕು ಇದು ಮಾತುಗಳೆಲ್ಲ. ನಿಮ್ಮ ಆತ್ಮ ಕೇಳ್ತಾ ಇದೆ ಅಂತ ನನಗೆ ಗೊತ್ತು. ಮೈಂಡ್ ಅನ್ನೋದು ಕೇವಲ ಒಂದು ಹೊರಗಡೆಲಿದ್ದ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್, ಬಾಡಿ ಕೂಡ ಇನ್ಸ್ಟ್ರೂಮೆಂಟೇ. ಅವೆರಡನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಲೋಡ್ ಜಾಸ್ತಿ ಹಾಕಿದಾಗ, ಶರೀರದಲ್ಲಿ ಥಾಟ್ಸ್ ಜಾಸ್ತಿ ಆದಾಗ, ಮೈಂಡ್ ಅಲ್ಲಿ ಎಲ್ಲ ಥಾಟ್ಸ್ ಜಾಸ್ತಿ ಆದಾಗ ಶರೀರ ಒಂದು ರಿಯಾಕ್ಷನ್ ಕೊಡೋದನ್ನ ಎಮೋಷನ್ ಅಂತ ಕರಿತಾ ಇದ್ದೇವೆ ನಾವು. ಏನೋ ಒಂದು ಭಯ ಆಯ್ತು ನಮ್ಗೆ, ಜಾಬ್ ಬಗ್ಗೆ ಏನೋ ಭಯ ಆಯ್ತು, ಇನ್ನಿತರ ದುಡ್ಡಿಲ್ಲ ಮನೆಯಲ್ಲಿ, ಅದೊಂದು ಭಯ ಇದ್ದಾಗ ಏನೇನೋ ಸಮಸ್ಯೆ, ಕೆಲವ್ರು ದುಡ್ಡಿನ ಸಮಸ್ಯೆ ಇರೋದಿಲ್ಲ, ಕೆಲವ್ರು ಬೇರೆ ರಿಲೇಶನ್ಶಿಪ್ ಸಮಸ್ಯೆ ಇರ್ತದೆ. ಏನೇನೋ ಸಮಸ್ಯೆದಲ್ಲಿ ಕೂಡ ಥಾಟ್ಸ್ ಬರ್ತಾ ಇರ್ತಾವ ನಮಗೆ. ಥಾಟ್ಸ್ ಬಂದಾಗ ನಮ್ಮ ಈ ಸೆಂಟರ್ ಭಾಗದಲ್ಲಿ ಬಹಳ ಈ ತರ ಹೊಡ್ಕೊಂತ ಇರ್ತದೆ. ಅಂದ್ರೆ ನಮ್ ಥಾಟ್ಸ್ಗೆ ನಮ್ಮ ಬಾಡಿ ರಿಯಾಕ್ಷನ್ಗೆ ಸಂಬಂಧ ಇರ್ತದೆ. ಆ ಬಾಡಿ ರಿಯಾಕ್ಷನ್ ಎಮೋಷನ್ ಅಂತ ಕರೀತಾರೆ. ನಾವು ಪ್ರತಿ ಸಲ ಕೂಡ ಇನ್ನರ್ ಬಾಡಿಗೆ ಕನೆಕ್ಟ್ ಆಗ್ತಾ ಇದ್ರೆ, ಧ್ಯಾನ ಮಾಡುವಾಗ ಕೂಡ ನೀವು ಕಣ್ಣು ಮುಚ್ಚಿಕೊಂಡು ಇನ್ನರ್ ಬಾಡಿ ಕನೆಕ್ಟ್ ಆಗ್ಬೇಕು. ಧ್ಯಾನ ಅಂದ್ರೆ ಏನೂ ಮಾಡದಂತೆ ಇರೋದೇ ಧ್ಯಾನ. ಏನು ಮಾಡದಂತೆ ಕುತ್ಕೊಳ್ರಿ ಅಂದ್ರೆ ನಮಗೆ ಆಗಲ್ಲ. ಯಾಕಂದ್ರೆ ಇಷ್ಟು ದಿನ ನಾವು ಏನೋ ಒಂದು ಆಲೋಚನೆ ಮಾಡ್ಕೊಂತ ಆ ತರ ಎಲ್ಲ ಡೆವಲಪ್ ಆಗ್ಬಿಟ್ಟಿದೀವಿ. ಆ ಡೆವಲಪ್ ಆಗ್ಬೇಕು.
ಆಲೋಚನೆಯಲ್ಲಿ ಮುಳುಗಬೇಕು, ಆಲೋಚನೆಗಳು ನಮ್ಮನ್ನು ಆಲೋಚನೆಗಳು ಸಾಕು ಅಂತ ಇನ್ನು ಮೇಲೆ ಬೇಡ, ನಾನು ಇನ್ನು ಆತ್ಮಸ್ಥಿತಿಯಲ್ಲಿ ಹೋಗ್ಬೇಕು, ನನಗೆ ಸತ್ಯ ತಿಳ್ಕೊಳ್ಬೇಕು ಎಂಬ ಸ್ಟೇಜ್ ಬರತನ ನಿಮಗೆ ಪ್ರಾಬ್ಲಮ್ಸ್ ಬರ್ಬೇಕು, ಮತ್ತೆ ಅದನ್ನ ದಾಟಬೇಕು. ಇದೇ ನೇಮ್ ಆಫ್ ದ ಗೇಮ್. ಟೋಟಲ್ ಆತ್ಮಜ್ಞಾನ ಏನಂದ್ರೆ ಜಸ್ಟ್ ಫರ್ಗೆಟಿಂಗ್ ಅಂಡ್ ರಿಮೆಂಬರಿಂಗ್. ನಮ್ಮ ಮೂಲ ನಾನು ಯಾರು, ಆತ್ಮ, ನಾನು ಸಾಯ್ಲಾರ್ದ ಪದಾರ್ಥ, ಇದನ್ನೆಲ್ಲ ನಾವು ಮರ್ತೋಗಿವಿ. ಶರೀರದಲ್ಲಿ ಬರ್ತೀವಿ, ಮರ್ತೋತೀವಿ, ಮರ್ತೋಗ್ಲೇಬೇಕು. ಮರ್ತೋಗಂತೇನೆ ಡಿಸೈನ್ ಇದೆ ಇಲ್ಲೆಲ್ಲ ಕೂಡ. ಸುತ್ತಮುತ್ತೆಲ್ಲ ನಾವು ಮರ್ತೋಗಂತೇನೆ ಎಲ್ಲ ಪ್ರಕೃತಿ ನಮಗೆ ಆತರ ಕೊಡ್ತಾ ಇದೆ. ಮತ್ತೆ ನಾವು ಧ್ಯಾಸ ಮಾಡ್ಕೋಬೇಕು. ನೀವು ಎಷ್ಟು ಸ್ಲೋ ಆಗಿ ಆತ್ಮಜ್ಞಾನ ಬಂದ್ರು ಕೂಡ ಪ್ರಕೃತಿ ಇನ್ನ ಸ್ಲೋ ಆಗೇ ಮಾಡ್ತದಾಗ್ಲಿ, ಅದು ನಾವು ಮಾತ್ರ ಫಾಸ್ಟ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ. ಇನ್ನು ಕೆಟ್ಟದ್ ಮಾಡಿದ್ರು ಪ್ರಕೃತಿ, ಇನ್ನ ಕೆಟ್ಟದ್ ಮಾಡಿದ್ರು ಕೂಡ ಇನ್ನ ಶರೀರಗಳನ್ನು ಕೊಡ್ತಾ ಇದೆ. ಇನ್ನು ನಾನ್ ವೆಜ್ ತಿಂತೇನೆ, ಇನ್ನ ನಾನ್ ವೆಜ್ ಸಪ್ಲೈ ಮಾಡ್ತಾ ಇರ್ತದೆ ನೇಚರ್. ನಮ್ಗೆ ಏನ್ ಬೇಕಾದಂತ ಅಂದ್ರೂ ಕೂಡ ಅದು ಕೊಡ್ತಾ ಇರ್ತದೆ. ಆದ್ರೆ ನಮ್ ಜನ್ಮಗಳು ಹೆಚ್ಚಾಗ್ಲಿ, ಸ್ಲೋ ಆಗಿ ಇವನು ಇದಾಗ್ಲಿ, ಇನ್ನ ಕಲೀಲಿ, ಇನ್ನ ಇದಾಗ್ಲಿ ಅಂತಂದೇಳಿ ಇನ್ನು ನಮ್ಮನ್ನ ಪ್ರಕೃತಿ ಎಳ್ಕೊಳ್ತಾನೆ ಇರ್ತದೆ. ಆದ್ರೆ ನಾವು ವೇಗವಂತ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ನೇಚರ್ ನಮ್ಮನ್ನ ಯಾವತ್ತು ಫಾಸ್ಟ್ ಆಗು ಅಂತಂದೇಳಿ ಏನು ತಳ್ಳೋದಿಲ್ಲ. ನೇಚರ್ ಫಾಸ್ಟ್ ಆಗಿ ನೀನು ಜ್ಞಾನಿ ಆಯ್ಬಿಡು, ಬುದ್ಧನಂತೆ ಆಯ್ಬಿಡು ಇಮಿಡಿಯೇಟ್ಲಿ ಈಗ ಅಂತ ನೇಚರ್ ಹೇಳಲ್ಲ. ನಾವೇ ಫಾಸ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕು ಮಿತ್ರ. ಸೊ ನಮ್ ದೇಹ ಅನ್ನೋದು ಕಂಟೈನರ್. ನನಗೆ ಸರಿಯಾದ ಪದ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲಿ, ಕಂಟೈನರ್ ಏನಂತಾರಂತ. ಸೊ ಆತ್ಮವನ್ನು ಅದು ತನ್ನೊಳಗಡೆ ಇಟ್ ಈಸ್ ಪ್ರೆಗ್ನೆಂಟ್ ವಿತ್ ಆತ್ಮ. ನಮ್ ದೇಹ ಪ್ರೆಗ್ನೆಂಟ್ ವಿತ್ ಆತ್ಮ. ಪ್ರೆಗ್ನೆಂಟ್ ಅಂದ್ರೆ ಒಳಗಡೆ ತುಂಬಿದೆ, ಆತ್ಮ ಪದಾರ್ಥ ತುಂಬಿದೆ ನಮ್ ದೇಹದಲ್ಲೆಲ್ಲ. ಆ ಆತ್ಮ ಪದಾರ್ಥಕ್ಕೆ ನಾವು ಸೇರ್ಬೇಕಂದ್ರೆ ಇನ್ನರ್ ಬಾಡಿ ಕನೆಕ್ಟ್ ಆಗ್ಬೇಕು. ಇನ್ನರ್ ಬಾಡಿಯಲ್ಲಿ ಏನಿದೆ ಅಂದ್ರೆ ಚೈನಾದವರು ಚಿ ಅಂತ ಕರೀತಾರೆ, ಶಕ್ತಿ ಅಂತ. ಆ ಶಕ್ತಿಯ ಮೂಲನೇ ನಮ್ಮ ಆತ್ಮ ಪದಾರ್ಥ. ನಮ್ಮ ಆತ್ಮ ಪದಾರ್ಥದಲ್ಲಿ ಅಲ್ಲಿ ಮೂಮೆಂಟ್ ಇರೋದಿಲ್ಲ, ಚೇಂಜ್ ಇರೋದಿಲ್ಲ. ಶರೀರ ಚೇಂಜ್ ಆಗಿ ಹೋಗ್ಬಿಡ್ತದೆ, ಮೈಂಡ್ ಚೇಂಜ್ ಆಗ್ತಾ ಇರ್ತದೆ, ನಮ್ ಶಕ್ತಿಯ ಲೆವೆಲ್ಸ್ ಚೇಂಜ್ ಆಗ್ತಾ ಇರ್ತವೆ. ಆದ್ರೆ ನಮ್ಮ ಅಂತರಾತ್ಮ ಚೇಂಜ್ ಆಗೋದಿಲ್ಲ. ಸೊ ಇನ್ನರ್ ಬಾಡಿ ಚಿ ಕೂಡ ಯಾವಾಗಲೂ ಫ್ರೆಶ್ ಆಗೇ ಇರ್ತದೆ. ನಮ್ ಶರೀರ 20 ಇಯರ್ಸ್ ಇದ್ದಾಗ ಒಂದ್ ರೀತಿ, 70 ಇಯರ್ಸ್ ಇದ್ದಾಗ ಒಂದ್ ರೀತಿ ಆಗಿರ್ತದೆ. ಆದ್ರೆ ಇನ್ನರ್ ಬಾಡಿ ಕನೆಕ್ಟ್ ಆದಾಗ ಇನ್ನರ್ ಬಾಡಿ ಯಾವಾಗ್ಲೂ ಏಜೇ ಇರುತ್ತೆ, ಯಾವಾಗ್ಲೂ ಒಂದೇ. ಇನ್ನು ಅನ್ಮ್ಯಾನಿಫೆಸ್ಟೆಡ್ ಅಂದ್ರೆ ನಮ್ಮ ಅಂತರಾತ್ಮದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಅಲ್ಲಿ ನಾವು ಸೇರಿದಾಗ ಸೆಕ್ಯೂರಿಟಿ ಆಗಿ ಫೀಲ್ ಆಗ್ತೀವಿ ನಾವು. ಅಲ್ಲಿವರೆಗೆ ಸೆಕ್ಯೂರಿಟಿ ಇರೋದಿಲ್ಲ. ಶರೀರ ಯಾವತ್ತಾದ್ರೂ ಮರಣಕ್ಕೆ ತುತ್ತಾಗ್ಬೋದು, ಯಾವತ್ತಾದ್ರೂ ಆಗ್ಬೋದು ಡೆತ್. ಆದ್ರೆ ಸಾಯ್ಲಾರ್ದ ಒಂದು ಪದಾರ್ಥನ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಸಾಯ್ಲಾರ್ದ ಆ ಪದಾರ್ಥನೇ ನಮ್ಮ ಒಂದು ಜೀವ. ಆ ಜೀವದ ಹತ್ರ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಒಂದು ಶ್ವಾಸದ ಮೇಲೆ ಧ್ಯಾಸ, ಒಂದು ಮಾರ್ಗ, ಏಕೈಕ ಮಾರ್ಗ. ನೆಕ್ಸ್ಟ್ ಇನ್ನರ್ ಬಾಡಿ ಕನೆಕ್ಟ್ ಆಗೋದು ಅದನ್ನ ಫಾಸ್ಟ್ ಮಾಡ್ತದೆ ನಮ್ ಧ್ಯಾನ ಸ್ಥಿತಿಯನ್ನು. ಅಂದ್ರೆ ಧ್ಯಾನ ಸ್ಥಿತಿ ಅಂದ್ರೆ ಆತ್ಮದಲ್ಲಿ ಸೇರುವ ಒಂದು ಪ್ರಯತ್ನ ನಾವೇನ್ ಮಾಡ್ತಿದೀವಲ್ಲ ಅದಿನ್ನ ಹೆಚ್ಚು ಇನ್ನರ್ ಬಾಡಿ ಕಾಂಟ್ಯಾಕ್ಟ್ ಆಗೋದ್ರಿಂದ ಯಾವಾಗ್ಲೂ ಇನ್ನರ್ ಬಾಡಿನ ಕಾಂಟ್ಯಾಕ್ಟ್ ಆಗ್ಬೋದು. ಯಾವಾಗ್ಲೂ ನಾರ್ಮಲ್ ನಾವು ಆಕ್ಟಿವಿಟೀಸ್ ಮಾಡುವಾಗ ಕೂಡ ಒಳಗಡೆ ರಿಲ್ಯಾಕ್ಸ್ಡ್ ಆಗಿ ಇನ್ನರ್ ಬಾಡಿ ಜೊತೆಗೆ ಇದ್ಕೊಂಡು ನಾವು ಮೈಂಡಿನ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಮೈಂಡಿನ ಯೂಸ್ ಮಾಡ್ತೀವಿ. ಅದನ್ನ ಕರೆಕ್ಟ್ ಆಗಿ ಮೈಂಡ್ ಅನ್ನು ಉಪಯೋಗಿಸ್ತೀವಿ, ಸೈಡ್ಗೆ ಇಟ್ಬಿಡ್ತೀವಿ. ಇನ್ನರ್ ಬಾಡಿ ಕಾಂಟ್ಯಾಕ್ಟ್, ಬ್ರೆತ್ ಜೊತೆಗೆ ಕಾಂಟ್ಯಾಕ್ಟ್ ಆಗುತ್ತೆ, ಇನ್ನರ್ ಬಾಡಿ ಜೊತೆಗೆ ಕಾಂಟ್ಯಾಕ್ಟ್. ಬ್ರೆತ್ ನಮ್ಗೆ ಇನ್ನರ್ ಬಾಡಿ ಒಳಗೆ ಕರ್ಕೊಂಡು ಹೋಗ್ತದ. ಇನ್ನೊಂದ್ ಸ್ವಲ್ಪ ನಾವು ವೇಗವಂತ ಆಗ್ಬೇಕಂದ್ರೆ ಪ್ರತಿ ಬಾಡಿ ಪಾರ್ಟ್ಸ್ ನ ಗಮನಿಸ್ಬೇಕು. ಎಸ್ಪೆಷಲಿ ಈ ಒಂದು ಅಭ್ಯಾಸವನ್ನು ನಾವು ರಾತ್ರಿ ಮಲಗುವಾಗ ಹೆಂಗೂ ಮಲಗ್ತೀವಲ್ಲ ನಾವು, ಹೆಂಗೂ ಮಲಗ್ತೀವಿ, ಅಲ್ಲೇನ್ ಪ್ರತ್ಯೇಕವಾದ ಸಮಯ ಇಡೋದು ಬೇಕಾಗಿಲ್ಲ. ಯಾವ ರೀತಿಯಾಗಿ ನೀವು ಮಲಗಲೇಬೇಕಲ್ಲ, ಆಗ ಮಲಗುವಾಗ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಂಡು ಸಹಜವಾದ ಉಸಿರಾಟವನ್ನು ನ್ಯಾಚುರಲ್ ಆಗಿರೋ ಗಮನಿಸ್ತಾ ನಾವು ಪ್ರತಿಯೊಂದು ಬಾಡಿ ಪಾರ್ಟ್ಸ್ ನ ಗಮನಿಸ್ತಾ ಇರ್ಬೇಕು. ಅದನ್ನೇ ಫ್ಲಡಿಂಗ್ ವಿತ್ ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ಆ ಶರೀರಕ್ಕೆ ಚೈತನ್ಯದ ಸ್ನಾನ ಅಂತಂದು ಹೇಳಿ ಕರೀತಾರೆ. ಈ ಶರೀರಕ್ಕೆ ನೀರಿನಿಂದ ಸ್ನಾನ ಮಾಡ್ತೀವಿ, ಒಳಗಡೆ ಶರೀರಕ್ಕೆ ಇನ್ನರ್ ಬಾಡಿ ಪಾರ್ಟ್ಸ್ಗೆ ಸ್ನಾನ ಹೆಂಗ್ ಮಾಡಿಸ್ತೀವಿ ನಾವು? ಈ ರೀತಿ ಮಾಡ್ಬೇಕು. ಇನ್ನರ್ ಬಾಡಿ ಅವೇರ್ನೆಸ್, ಪ್ರತಿಯೊಂದು ಕಣವನ್ನು, ಪ್ರತಿಯೊಂದು ಬಾಡಿ ಪಾರ್ಟ್ ಗಮನಿಸ್ತಾ ಇದ್ದಾಗ ನಮ್ಮ ಅಟೆನ್ಷನ್ ಅದ್ರ ಕಡೆ ಕೊಟ್ಟಾಗ ಆ ಬಾಡಿ ಪಾರ್ಟ್ಸ್ ಎಲ್ಲ ಎನರ್ಜೆಟಿಕ್ ಆಗ್ತಾವ, ಇಷ್ಟ ಆಗ್ತದ, ಅವಕ್ಕ ಶಕ್ತಿಯಿಂದ ತುಂಬುತ್ತಾವ, ಅವಕ್ಕ ಒಂದು ಡ್ಯೂರಬಿಲಿಟಿ ಬರ್ತದೆ, ಲೈಫ್ ಜಾಸ್ತಿ ಆಗ್ತದೆ ಅವಕ್ಕ ಒಳಗಿನ ಪಾರ್ಟ್ಸ್ಗೆ ಕೂಡ. ಸೊ ಈ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಕೊಂತ ಇರ್ಬೇಕು ಮಲಗುವಾಗ ಕೂಡ. ಆಮೇಲೆ ಮುಂಜಾನೆ ಇಮಿಡಿಯೇಟ್ಲಿ ಎದ್ದು ಕೂಡಲೇ ನಾವು ಆತ್ಮಲೋಕದಿಂದೇ ಬಂದಿರ್ತೇವೆ. ನಾವು ಪ್ರತಿದಿನ ರಾತ್ರಿಯಲ್ಲಿ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರ ತೆಗೆದುಕೊಂಡು ಅನೇಕ ಲೋಕಗಳಿಗೆ ಹೋಗಿರ್ತೇವೆ ನಾವು. ಅದೇನು ಜ್ಞಾಪಕ ಇರೋದಿಲ್ಲ. ಅದು ಕೂಡ ನೇಮ್ ಆಫ್ ದ ಗೇಮ್.
ಮರ್ತೋಗ್ಲಂತಂದೇಳಿ ನೇಚರ್ ನಮ್ಗೆ ಆ ತರ ಎಲ್ಲ ಡಿಸೈನ್ ಮಾಡಿದ. ಡ್ರೀಮ್ಸ್ ಮಾತ್ರ ಜ್ಞಾಪಕ ಇರ್ತಾವಾಗಲೂ ನಮಗೆ ಶೂನ್ಯ ಜ್ಞಾಪಕ ಇರೋದು. ಶೂನ್ಯದಲ್ಲಿ ಮೆಮೊರಿ ಇರೋದಲ್ಲ. ಮತ್ತೆ ವಾಪಸ್ ಮುಂಜಾನೆ ಬರ್ತೀವಿ, ಎದ್ದುಕೊಳ್ಳಿ ಇಮಿಡಿಯೇಟ್ಲಿ ನಾವು ಎದ್ದೇಳ್ತಾ ಇದ್ದೀವಿ ಅಂದ್ಕೊಳ್ಳಿ ಇನ್ನರ್ ಬಾಡಿ ಅವೇರ್ನೆಸ್ ಪ್ರಾಕ್ಟೀಸ್. ಇದನ್ನ ನೀವು ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡ್ರಿ. 24 hours ನಾಗ ಯಾವಾಗನಾಲಿ ಇನ್ನರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಆಗ ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು ನಿಮ್ಗೆ ಫೀಲ್ ಆಗ. ಕೈಗಳಿವೆ, ಎಲ್ಲ ಬಾಡಿ ಪಾರ್ಟ್ಸ್ ನಿಮ್ಗೆ ಎಟ್ ಎ ಟೈಮ್ ಫೀಲ್ ಆಗೋದಕ್ಕೆ ಆಗ್ಲಕ್ಕಿಲ್ಲ. ಒಂದು ಬಾಡಿ ಪಾರ್ಟ್ ತಗೊಂಡು, ಕೈ ಇದೆ, ಲೆಫ್ಟ್ ಹ್ಯಾಂಡ್ ಇದೆ, ಜಸ್ಟ್ ಹಿಂಗ ಫೀಲ್ ಆಗುತ್ತೆ ಕಣ್ಮುಚ್ಚಿಗೆ. ಸೊ ಕಣ್ ತೆರೆದು ಕೂಡ ಪ್ರಾಕ್ಟೀಸ್ ಮಾಡಿ. ಕೈಗಳಲ್ಲಿ ಒಳಗಡೆಲಿದ್ದ ಗಮನಿಸ್ಬೇಕು. ಒಳಗಡೆಲಿದ್ದ ಅಬ್ಸರ್ವ್ ಮಾಡೋದನ್ನೇ ಗೌತಮ ಬುದ್ಧ ಇಹಿ ಪಸ್ಸಿಕು ಅಂತ ಹೇಳಿದ್ದಾರೆ. ಇದು ವೆರಿ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಏಜೆಂಟ್, ಕ್ಯಾಟಲಿಟಿಕ್ ಏಜೆಂಟ್. ಕೆಮಿಸ್ಟ್ರಿಯಲ್ಲಿ ಕ್ಯಾಟಲಿಸ್ಟ್ ಅಂತ ಬರ್ತದೆ. ಕ್ಯಾಟಲಿಸ್ಟ್ ಅಂದ್ರೆ ರಿಯಾಕ್ಷನ್ಸ್ ನಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಅದು ಯಾವುದೇ ರೀತಿಯ ರಿಯಾಕ್ಷನ್ಸ್ ನ ಚೇಂಜ್ ಮಾಡೋದಲ್ಲ, ಅಂದ್ರೆ ಅದನ್ನ ಫಾಸ್ಟ್ ಮಾಡಿಬಿಡ್ತದೆ. ರಿಯಾಕ್ಷನ್ಸ್ ನ ವೇಗವಂತ ಮಾಡ್ತದೆ, ವೇಗವರ್ಧಕಗಳು ಅಂತ. ಅದೇ ರೀತಿ ನಾವು ಬಳಸ್ತಕ್ಕಂಥ ಪಿರಮಿಡ್ ವೇಗವರ್ಧಕ, ಶ್ವಾಸಾನುಸಂಧಾನ ಮಾಡೋದು ವೇಗವರ್ಧಕ, ಇನ್ನರ್ ಬಾಡಿ ಇನ್ನ ವೇಗವರ್ಧಕ. ಅದೇ ತರ ಡೇ ಟೈಮ್ ಅಲ್ಲೆಲ್ಲ ನಾವು ಪ್ರೆಸೆಂಟ್ ಆಗಿರೋದು, ಸೆನ್ಸಸ್ ನ ಕರೆಕ್ಟ್ ಆಗಿ ಬಳಸೋದು, ಕೇಳುವಾಗ ಯಾರಾದ್ರೂ ಮಾತಾಡುವಾಗ ಮಧ್ಯ ಮಧ್ಯದಲ್ಲಿ ವರ್ಡ್ಸ್ ನ ಮಧ್ಯದಲ್ಲಿ ಗ್ಯಾಪ್ಸ್ ನ ಗಮನಿಸೋದು, ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಚೆನ್ನಾಗಿ ಸ್ಕಿಲ್ಸ್ ಅನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಆತ್ಮಸ್ಥಿತಿಯನ್ನು ಟಚ್ ಆಗೋದಕ್ಕ ಚಾನ್ಸಸ್ ಜಾಸ್ತಿ ಇರ್ತಾವ. ಬೇಗ ನಾವು ಆತ್ಮವಂತರಾಗಿರ್ತೀವಿ. ಆಗ ಇರೋದೇ ಬ್ಲಿಸ್, ಆನಂದನೆ. ಸೊ ಈ ಡೈಮೆನ್ಷನ್ ಅಲ್ಲಿ ನಾವು ವರ್ಕ್ ಮಾಡೋಣ. ಆಮೇಲೆ ಆಪರೇಷನ್ ಮಾಡಿದ್ರೆ ಇನ್ನರ್ ಬಾಡಿ ಸಿಗೋದಲ್ಲ ಮಿತ್ರರೇ. ಡಾಕ್ಟರ್ಸ್ ಆಪರೇಷನ್ ಮಾಡಿದ್ರೆ ಆತ್ಮ ಸಿಗೋದಲ್ಲ, ಇನ್ನರ್ ಬಾಡಿ ಸಿಗೋದಲ್ಲ. ಅದು ಈ ಡೈಮೆನ್ಷನ್ ಸಂಬಂಧಪಟ್ಟಿದ್ದಲ್ಲ, ಬೇರೆ ಡೈಮೆನ್ಷನ್ ಸಂಬಂಧಪಟ್ಟಿದ್ದು. ಅದ್ರ ಧರ್ಮಗಳೇ ಬೇರೆ. ಸೊ ನಾರ್ಮಲ್ ಕಣ್ಣುಗಳಿಂದ ಕೂಡ ಅದು ಕಾಣೋದಲ್ಲ. ನಮ್ ಸುತ್ತ ಶೂನ್ಯ ಇದೆ, ನಾವು ಕಾಣೋದಲ್ಲ. ನಮ್ಗೆ ಏನ್ ಕಾಣಲ್ಲ, ಶೂನ್ಯ. ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳೇ ಕಾಣ್ತಾವ ನೋಡಿ. ಆದ್ರೂ ಆ ಶೂನ್ಯ ಇದೆ ಅಂತ ನೀವು ಜಸ್ಟ್ ಗಮನಿಸಿದ್ರು ಕೂಡ, ಇದೆ ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡ್ರು ಕೂಡ ಮನಸ್ಸಲ್ಲಿ ಶೂನ್ಯ ಬರ್ತದೆ. ಹೊರಗಿನ ಈಕ್ವಲೆಂಟ್, ಹೊರಗಿನ ಎಂಟಿನೆಸ್ ಈಕ್ವಲೆಂಟ್ ಒಳಗಿನ ಎಂಟಿನೆಸ್. ಹೊರಗಿನ ವಸ್ತುಗಳಿಗೆ ಈಕ್ವಲೆಂಟ್ ಒಳಗಿನ ಥಾಟ್ಸ್. ಅದನ್ನು ವಸ್ತುಗಳನ್ನ ನೋಡಿದ್ರೆ ಥಾಟ್ಸ್ ಹೇಳ್ತಾವ. ನಾನು ಶೂನ್ಯನ ನೋಡೋದು ಗಮನಿಸಿದ್ರೆ, ಪ್ರಯತ್ನ ಮಾಡಿದ್ರೆ ಒಳಗಡೆ ಮೈಂಡ್ ಶೂನ್ಯ ಆಗಿರುತ್ತೆ. ಸೊ ಆದ್ದರಿಂದ ಇದು ಬಹಳ ಸೂಕ್ಷ್ಮ ವಿಷಯ. ಮತ್ತೆ ಹೇಳ್ತಾ ಇರೋಣ ಇದನ್ನ. ಸೊ ನಾವು ಪಾಂಡಿತ್ಯ ಕೊಡೋದಲ್ಲ, ನಾಲೆಡ್ಜ್ ಕೊಡ್ತಾ ಇಲ್ಲ, ನಾವು ಪ್ರಾಕ್ಟಿಕಲ್ಸ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ. ಆತ್ಮಸ್ಥಿತಿಯನ್ನು ಅನುಭವಿಸ್ತಾರೆ. ಆಲ್ರೆಡಿ ನಾವು ಆತ್ಮ ಆಗಿ ಹೋಗಿದ್ದೀವಿ. ಮಧ್ಯದಲ್ಲಿ ಒಂದು ಲೇಯರ್ ಇದೆ, ಮೈಂಡ್ ಅನ್ನೋ ಲೇಯರ್. ನಮ್ಮನ್ನ ಅದ್ರೊಳಗ ಹೋಗೋದಕ್ಕ ಅವಕಾಶ ಕೊಡ್ತಾ ಇದ್ದಿಲ್ಲ ಇಷ್ಟು ದಿನ. ನಾವು ಈ ಒಂದು ಪ್ರಯತ್ನಗಳನ್ನು ಮಾಡೋಣ, ಸಿನ್ಸಿಯರ್ ಆಗಿ ಮಾಡಿದ್ರೆ ಕಮಿಂಗ್ ಡೇಸ್ ಅಂಡ್ ವೀಕ್ಸ್ ಟು ಕಮ್ ಅದರಲ್ಲಿ ನಾವು ಸ್ಥಿತ ಆಗಿರ್ತೀವಿ. ಪ್ರಾಕ್ಟೀಸ್ ಇಂಟೆನ್ಸಿಫೈ ಆದಾಗ. ಎಟ್ ದ ಸೇಮ್ ಟೈಮ್ ಯಾವಾಗೋ ಭವಿಷ್ಯದಲ್ಲಿ ನಾವು ಆತ್ಮಸ್ಥಿತಿಯಲ್ಲಿ ಹೋಗ್ತೀವಿ ಅಂತಂದು ಅನ್ಕೋಬೇಡ್ರಿ. ಇವಾಗೆ ಪ್ರಯತ್ನ ಮಾಡಿ. ಈಗಲೇ, ಕೂಡಲೇ ಅಂದ್ರೆ ಹೆಂಗ, ಇನ್ನರ್ ಬಾಡಿ ಕಾಂಟ್ಯಾಕ್ಟ್ ಆಗ, ಪ್ರತಿ ಬಾಡಿ ಪಾರ್ಟ್ಸ್ ನ ಗಮನಿಸ್ತಾ ಪ್ರೆಸೆನ್ಸ್ ನಾಗ ಇರ್ತಾ. ಯಾವ ಟೈಮ್ ಸಿಕ್ಕರ ಅವಾಗ ಹೆಚ್ಚು ನಾವು ಇನ್ನರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಆದಂತೆಲ್ಲ ನಮ್ಮ ಆತ್ಮವಂತರಾಗಿರ್ತೀವಿ ಮಿತ್ರರು. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೇನು ಹೆಚ್ಚಿಗಿನ ಏನು ಹೇಳ್ತಕ್ಕಂಥದ್ದು ಏನಿಲ್ಲ. ಎಷ್ಟು ಸಾಧ್ಯನೋ ಎಲ್ಲ ನಾನು ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡೀನಿ. ಇಷ್ಟು ಹೇಳ್ತಾ ನಾನು ಎಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಗಿಸ್ತಾ ಇದ್ದೀನಿ. ಓವರ್ ಟು ವಿನೋದ್ ಸರ್. ಎಸ್, ಥ್ಯಾಂಕ್ ಯು ಸರ್. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ನಾವು ಇನ್ನರ್ ಬಾಡಿ ಯಾವ ಥರ ಇಟ್ಕೋಬೇಕು ಅಂತೇಳಿ. ಓಕೆ ಫ್ರೆಂಡ್ಸ್, ಯಾರಿಗಾದರೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನೀವು ಏನಾದರೂ ಅನಿಸಿಕೆ ಶೇರ್ ಮಾಡ್ಬೇಕಂತಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಈಗ ಪ್ರಾಕ್ಟಿಕಲ್ಸ್ ಮಾಡಿದ್ರೆ, ಸೊ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೇಳ್ಬೋದು ಫ್ರೆಂಡ್ಸ್. ಯಾರಿಗೂ ಏನು ಡೌಟ್ಸ್ ಇಲ್ಲ ಸರ್? ಎಲ್ರಿಗೂ ಅರ್ಥವಾಗಿದೆ? ಚಂದ್ರಬೋಸ್ ಸರ್?
ರಂಗರಾಜ್ ಸರ್ ಹೇಳ್ತಕ್ಕಂಥದ್ರಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಪ್ರಾಕ್ಟಿಕಲ್ ಹೇಳ್ಕೊಟ್ರು ನಿಮ್ಮ ಎನರ್ಜೀಸ್ನ ನಿಮ್ಮ ಪ್ರತಿ ಬಾಡಿ ಪಾರ್ಟ್ಸು ಹೇಗೆ ಎನರ್ಜೆಟಿಕ್ ಮಾಡ್ಕೋಬೇಕಂತ ಹೇಳಿದ್ರು. ಅದರಲ್ಲಾದ್ರೂ ಪ್ರಶ್ನೆ ಇದ್ರು ಕೂಡ ಕೇಳಿ. ಬಾಡಿ ಹೀಲಿಂಗ್ ಆಗುತ್ತಾ ಸರ್? ಖಂಡಿತ ಆಗುತ್ತೆ ಮೇಡಮ್. ಸೆಲ್ ರೆಜುನೇಟ್ ಆಗ್ತವೆ ಅಂದರೆ ಹೊಸ ಚೈತನ್ಯ ಸಿಗುತ್ತೆ ಆ ಒಂದು ಪದ್ಧತಿಯಿಂದ. ಅಫ್ಕೋರ್ಸ್ ಮೆಡಿಟೇಷನಿಂದ ಖಂಡಿತ ಸಿಗೋದೇ ಮೆಡಿಟೇಷನಿಂದ, ಬಟ್ ಮೆಡಿಟೇಷನಿಂದ ಇನ್ನೇನಾಗುತ್ತೆ, ನಿಮಗೆ ಇನ್ನೂ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ರಾಘವೇಂದ್ರ ಸರ್, ಸೊ ಅವೇರ್ನೆಸ್ ಜಾಸ್ತಿ ಆದಾಗ ಇನ್ನೂ ಎನರ್ಜಿ ಜಾಸ್ತಿ ಬರುತ್ತೆ. ನಮಸ್ಕಾರ ಸರ್, ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್ ಸರ್, ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಈಗ ಸರ್ ಹೇಳ್ತಾ ಇದ್ರಲ್ಲ ಇನ್ನರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ, ಅದು ಎನಿ ಟೈಮ್ ಮಾಡ್ಬೋದು ಅಂತ ಹೇಳಿದ್ರೆ ಟೈಮ್ ಇರುತ್ತಾ? ಇಷ್ಟೊತ್ತು ಮಾಡಿದ್ರೆ ಬೆಟ್ರು ಅಥವಾ ಎಷ್ಟ್ ಸಾಕಾದ್ರೂ ಮಾಡ್ಬೋದು ಅನ್ನೋ ತರ ಏನಾದ್ರು ಇದೆಯಾ? ಅದಕ್ಕೆ ಸಮಯ ಇಷ್ಟೇ ಮಾಡ್ಬೇಕು ಅಂತ ಏನಾದ್ರು? ರಂಗರಾಜ್ ಸರ್ ಅವರು ಆನ್ಸರ್ ಮಾಡ್ತಾರೆ ಸರ್. ಇನ್ನರ್ ಬಾಡಿ ಕನೆಕ್ಷನ್ ಅನ್ನೋದು ಯಾವಾಗಾದ್ರೂ ಮಾಡ್ಬೋದು ಸರ್. ನಾವು ಡ್ಯೂಟಿ ಮಾಡುವಾಗ ಕೂಡ ಮಾಡ್ತಾನೆ ಇರ್ಬೋದು. ಏನಿಲ್ಲ ಸರ್, ಜಸ್ಟ್ ಬ್ರೀತಿಂಗ್ ಯಾವ ತರ ನಾವ್ ಯಾವಾಗಾದ್ರೂ ಅಬ್ಸರ್ವ್ ಮಾಡ್ಬೋದಲ್ಲ. ಇದೇ ಡೀಪೆನಿಂಗ್, ಮೆಡಿಟೇಷನ್ ಡೀಪೆನಿಂಗ್ ಪ್ರಾಸೆಸ್ ಸರ್. ಇನ್ನ ಆಳವಾಗಿ ತೆಗೆದುಕೊಂಡು ಹೋಗೋದಕ್ಕ ನಮ್ ಧ್ಯಾಸ ಯಾವಾಗ್ಲೂ ಹೊರಗಡೆನೆ ಇರ್ತದಲ್ಲ ಸರ್. ಸ್ವಲ್ಪ ಏನಂದ್ರೆ ಒಳಗಡೆ ಬಾಡಿ ಪಾರ್ಟ್ಸ್ ಕೂಡ ಕಳಿಸಿದಾಗ ಹೀಲಿಂಗ್ ಆಗ್ತದೆ ಸರ್. ಬಾಡಿ ಪಾರ್ಟ್ಸ್ ಎಲ್ಲ ಎನರ್ಜೆಟಿಕ್ ಆಗ್ತವೆ. ಅವು ನಮ್ ಸೆಲ್ಸ್ ಎಲ್ಲ ಲವ್ ಮಾಡ್ತಾವ್ ಸರ್ ನಮ್ ಅಟೆನ್ಷನ್. ಇವಾಗ ನಮ್ ಮಕ್ಳು ಇರ್ತಾರಲ್ಲ ಸರ್ ಮನೆಯಲ್ಲಿ, ಅವ್ರ ಕಡೆಗೆ ಗಮನ ಕೊಡ್ಲಿಲ್ದ್ರೆ ಅವ್ರ ಏನೋ ಒಂದು ಆಟ ಆಡಿ ಇದು ಮಾಡಿ ಏನೋ ಒಂದು ಮಾಡಿ ನಮ್ ಗಮನ ಸೆಳೆಯೋದಕ್ ನೋಡ್ತಿರ್ತಾರೆ ಸರ್. ಯಾಕಂದ್ರೆ ನಾವ್ ಅವ್ರ ಕಡೆಗೆ ಧ್ಯಾಸ ಇಡ್ಬೇಕಂತ ಮಕ್ಕಳ ಅನ್ಕಂತಾರೆ ಯಾವಾಗ್ಲೂ. ಅದೇ ತರ ನಮ್ ಬಾಡಿ ಸೆಲ್ಸ್ಗೆಲ್ಲ ನಮ್ ಗಮನ ಬೇಕು ಸರ್ ಅವನು. ಈಗ ನೀವು ಹೇಳ್ತಾ ಇದ್ರಲ್ಲ ಇನ್ನರ್ ಬಾಡಿ ಜೊತೆ ಒಂದೊಂದೇ ಪಾರ್ಟ್ಸ್, ಲೆಫ್ಟ್ ಲೆಗ್, ಟೋಸ್, ಆರ್ಮ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ, ಹಂಗೇನ ಫೀಲ್ ಆಗ್ತಾ ಇದ್ರೆ ನೀವ್ ಹೇಳ್ದಂಗ ಹಂಗೆ ಒಂಥರ ವೈಬ್ರೇಟ್ ಆಗ್ತಾ ಇತ್ತು ಬಾಡಿ. ಕುತ್ಕೊಂಡಲ್ಲೇ ಎಲ್ಲ ಹೀಲಿಂಗ್ ಒಂಥರ ಶೇಕ್ ಆಗಿ ಒಂಥರ ಕಾನ್ಸಂಟ್ರೇಷನ್ ಎಲ್ಲ ಬರೀ ಅದ್ರ ಮೇಲೆನೆ ಬರ್ತಾ ಇತ್ತು. ಫುಲ್ಲು ವೈಬ್ರೇಷನ್ ತರ ಮೂಡಲ್ಲೇ ಇತ್ತದು ಬಾಡಿ. ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲಿ ಆ ಟೈಮ್ನೇ ನಾವ್ ನಮ್ ದೈವದ ಜೊತೆಗೆ ಕಾಂಟ್ಯಾಕ್ಟ್ ಇರ್ತದೆ ಸರ್. ಒಳಗಡೆ ಇರ್ತಕ್ಕಂತ ಮಿಸ್ಟೀರಿಯಸ್ ಥಿಂಗ್ ಇದೆ ಅಲ್ಲ ಸರ್, ಅದ್ಭುತವಾದ ಆತ್ಮ ಇದೆ ಅಲ್ಲ, ಅದು ಏನು ಅನ್ನೋದು ಕಾಣಿಸೋದಲ್ಲ ಸರ್ ನಮ್ ಕಣಿಗೆ. ಅದ್ರ ಜೊತೆ ಕಾಂಟ್ಯಾಕ್ಟ್ ಆಗ್ಬಿಟ್ಟಿರ್ತವೆ ನಮಗ್ ಗೊತ್ತಿರ್ಲಾರ್ದಂತೇನೆ. ಅಂದ್ರೆ 2-3 ಸೆಕೆಂಡ್ ಬಂದ್ರು ಕೂಡ ಓಕೆ ಸರ್. ಈಗ ಡ್ಯೂಟಿ ಮಾಡ್ತಾ ಇರ್ತೀರಲ್ಲ, ವರ್ಕ್ ಮಾಡ್ತಾ ಇರ್ತೀರಿ, ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಿ ತಾನೆ, ಅವಾಗ ಆ ಟೈಮ್ ಅಲ್ಲಿ ಕಸ್ಟಮರ್ಸ್ ಜೊತೆಗೆ ನೀವು ಇನ್ನರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಇದ್ದಾಗ ಎಂಟಿ ಆಗ್ತಿರ್ತದೆ ಸರ್ ಮೈಂಡ್. ಕಸ್ಟಮರ್ಸ್ ನಿಮ್ಮನ್ನ ನೋಡಿ ಏನೋ ಒಂದು ಅವರಿಗೆ ಒಂದು ಪ್ರೀತಿ ಬರ್ತದೆ ಸರ್ ನಿಮ್ ಮೇಲೆ. ನಾವು ರಿಲೇಶನ್ಶಿಪ್ಸ್ ಬೆಳೆಸ್ಕೊಳ್ಬೇಕಂದ್ರೆ ಕೂಡ ಇನ್ನರ್ ಬಾಡಿ ಜೊತೆ ಕಾಂಟ್ಯಾಕ್ಟ್ ಆಗ್ಬೇಕು ಸರ್. ನಮ್ ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಬಗಲ ಕೂತಿರ್ತೀವಿ ಸರ್ ಯಾರ ಜೊತೆ ಆದ್ರೂ. ನಾವ್ ಕೆಲವು ಸೆಕೆಂಡ್ಸ್ ನಮ್ ಇನ್ನರ್ ಬಾಡಿ ಜೊತೆಗೆ ಇರ್ತಾ ಮೈಂಡ್ ಎಂಟಿ ಆದಾಗ ಆ ಆತ್ಮ ಅನ್ನೋದು ಅದು ಕಂಟೇಜಿಯಸ್ ತರ, ಅಂಟು ವ್ಯಾಧಿ ಅಂತಾರ ನೋಡ್ರಿ ಸರ್. ವ್ಯಾಧಿ ಅಂದ್ರೆ ಯಾವ ತರ ಬಗಲಾಗಿದ್ರೆ ಅವನ್ ಗುಣಗಳು ನಮಗೆ ಬರ್ತಾ ಇರ್ತಾವಲ್ಲ ಸರ್. ನಾವ್ ಇನ್ನರ್ ಬಾಡಿ ಜೊತೆಗಿದ್ದಾಗ ಬಗಲಾಗಳವ್ರನ್ನ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತೇವೆ ಸರ್. ಅನದರ್ ಅಡ್ವಾಂಟೇಜ್ ಇದ್ರಲ್ಲಿರೋದು. ಒಬ್ಬ ವ್ಯಕ್ತಿ ಇಷ್ಟು ಟೈಮ್ ಅಂತ ಏನಿಲ್ಲ, ಒಂದು 1 minute 2 minutes 30 some seconds ಮಾಡ್ಕೊಂತಾ ಇದ್ರು ಬೆಟರ್. ಅದು 1 ಸೆಕೆಂಡ್ ಬಂದ್ರು ಕೂಡ ಸಾಕು ಸರ್. ನೀವ್ ಎಲ್ಲೋ ಒಂದ್ ಡೈಮೆನ್ಷನ್ ಟಚ್ ಮಾಡಿ ಬರ್ತೀರಿ, 1 ಸೆಕೆಂಡ್ ಬಂದ್ರೆ ಸಾಕು. ಅದೇ ಜಾಸ್ತಿ ಫೀಲ್ ಮಾಡ್ತಾ ಹೋಗದೆ ಒಂದು ಒಳ್ಳೆ ಇದು ಮೆಥಡ್. ಅದ್ಭುತ ಸರ್, ಅದ್ಭುತ ಧ್ಯಾನ ಸ್ಥಿತಿ ಸರ್ ಇದು. ಗೌತಮ ಬುದ್ಧ ಹೇಳಿರ್ತಕ್ಕಂಥದ್ದು ಇದನ್ನೇ ಇಹಿಪಸ್ಸಿಕೋ ಅಂತಾರೆ ಪಾಳಿ ಭಾಷೆಯಲ್ಲಿ. ಒಳಗಡೆ ನೋಡಿಕೊ, ಇಹಿಪಸ್ಸಿಕೋ ಅಂತ ಅಂದ್ರೆ ಒಳಗಡೆ ನೋಡಿಕೊ ಅಂತ. ಯಾವ ಲ್ಯಾಂಗ್ವೇಜ್ ಸರ್? ಪಾಳಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್ ಅವರು, ಗೌತಮ ಬುದ್ಧ. ಪಾಳಿ ಪಾಳಿ ಅಂದ್ರೆ ಸಂಸ್ಕೃತಿಗೆ ಸ್ವಲ್ಪ ವಿಕೃತವಾದದ್ದು ಸರ್, ಕ್ರೂಡ್ ಲ್ಯಾಂಗ್ವೇಜ್ ಸಂಸ್ಕೃತಕ್ಕಿಂತ. ಅವಾಗ ಇರ್ತಕ್ಕಂಥ ಜನರು ಏನ್ ಮಾತಾಡ್ತಾ ಇದ್ರು ಅದೇ ಭಾಷೆಯಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ ಸರ್. ಅದೊಂದು ರೆವಲ್ಯೂಷನ್. ಪ್ರತಿಯೊಬ್ಬರ ಸಂಸ್ಕೃತದಲ್ಲೇ ಬರಿತಾ ಇದ್ರು, ಹೇಳ್ತಾ ಇದ್ರು ಸರ್ ಪಂಡಿತರು. ಸೊ ಬೇರೆಯವರಿಗೆ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಬೇರೆಯವ್ರಿಗೆ ಯಾರಿಗೂ ಜ್ಞಾನ ಹಂಚಬಾರ್ದು ಅಂತ ವೇದಗಳ ಅವ್ರು ಮಾತ್ರ ಓದ್ತಾ ಇದ್ರು ಸರ್ ಸಂಸ್ಕೃತ ಭಾಷೆಯಲ್ಲಿ. ಆದ್ರೆ ಗೌತಮ ಬುದ್ಧ ಅದನ್ನೆಲ್ಲ ರೆವಲ್ಯೂಷನ್ ಮಾಡಿ ಪ್ರತಿಯೊಬ್ಬ ಸಾಧಾರಣ ಮನುಷ್ಯನಿಗೆ ಕೂಡ ಆತ್ಮಜ್ಞಾನ ಬರ್ಬೇಕಂತ ಪಾಳಿ ಭಾಷೆಯಲ್ಲೇ ಹೇಳಿದ್ರು ಸರ್.
ಆನಾಪಾನ ಸ್ಥಿತಿ ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ, ಇಹಿಪಸ್ಸಿಕು ಅಂದ್ರೆ ಶ್ವಾಸದ ಮೇಲೆ ಧ್ಯಾಸ ಇಡ್ಕಂತಾನೆ ಬಾಡಿ ಪಾರ್ಟ್ಸ್ ನ ಗಮನಿಸ್ತಾ ಹೋದ್ರೆ ಕೂಡಲೇ ನಾವು ಆತ್ಮಸ್ಥಿತಿಯಲ್ಲಿ ಟಚ್ ಆಗ್ತೀವಿ ಅಂತ ಗೌತಮ ಬುದ್ಧನ ತ್ರಿಪಿಟಕದಲ್ಲಿ ಇದೆ ಸರ್. ಭಾರಿ ಅದ್ಭುತ ಇತ್ತು ಸರ್ ಇದು, ನೀವು ಹೇಳಿದ್ ಮಾತ್ರ ಎಕ್ಸಲೆಂಟ್, ಬಹಳ ಚೆನ್ನಾಗ್ ಅನಿಸ್ತು. ಒಂದು ಮಿನಿಟ್ ಒಳಗಡೆನೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗೋ ತರ ವೇ ಇದು ನೀವು ಹೇಳ್ಕೊಟ್ಟಿದ್ದು, ತುಂಬಾ ಅದ್ಭುತವಾಗಿ. ಇವಾಗ್ಲೂ ಎಲ್ರು ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂತರಾಳದಿಂದ ನಮಸ್ಕಾರಗಳು ನಿಮ್ಗೆ. ಥ್ಯಾಂಕ್ ಯು. ನಿಮಗೆ ಕೂಡ ನಿಮ್ಮ ಆತ್ಮಕ್ಕ ಅಂತರಾಳದಿಂದ ನಮಸ್ಕಾರಗಳು ಸರ್. ಯಾಕಂದ್ರೆ ನೀವು ಆ ಡೈಮೆನ್ಷನ್ ಟಚ್ ಮಾಡಿ ಬರ್ತೀರಿ ಸರ್ ಪ್ರತಿ ಸಲ ಕೂಡ. ನಿಜವಾಗ್ಲೂ ಫೀಲ್ ಆಯ್ತು ನಮ್ಗೆ, ನಿಜವಾಗ್ಲೂ ಆಯ್ತು. ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಲ್ಲ ಸರ್, ಕಾರಲ್ಲಿ ಕುತ್ಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ. ಈಗ ಟ್ರಾವೆಲಿಂಗ್ ಮಾಡುವಾಗ ಕೂಡ ನಮ್ಗೆ ಏನ್ ಕೆಲಸ ಇರ್ತದೆ ಸರ್, ಸ್ವಲ್ಪ ಕುತ್ಕೊಂಡಾಗ ಇನ್ನರ್ ಬಾಡಿನ ಫೀಲ್ ಆಗತ್ತೆ, ಶ್ವಾಸನ ಫೀಲ್ ಆಗತ್ತೆ. ಶ್ವಾಸನ ಫೀಲ್ ಆಗ್ತಾ ಇನ್ನರ್ ಬಾಡಿನ ಫೀಲ್ ಆಗೋದು ಪ್ರಾಕ್ಟೀಸ್ ಮಾಡ್ಬೇಕು ಸರ್, ಎರಡು ಕ್ರಮವಾಗಿ. ಟೋಟಲ್ ಬಾಡಿ ಟೋಟಲ್ ಇನ್ನರ್ ಬಾಡಿ ಒಂದೊಂದು ಪಾರ್ಟ್ ಎದಕ್ ತಗೊಂತಿದ್ದೇವೆ ಅಂದ್ರೆ ನಾವು ಬಿಗಿನಿಂಗ್ ನಾಗ ಮಾತ್ರ ಇದು. ಆಮೇಲೆ ಟೋಟಲ್ ಇನ್ನರ್ ಬಾಡಿನೆಲ್ಲ ಫೀಲ್ ಆಗ್ಬೋದು ಸರ್, ಅದು ನಮಗೆ ಸ್ಕಿಲ್ ಬರ್ತದ್ರಿ ಬರ್ತಾ. ಟೋಟಲ್ ಇನ್ನರ್ ಬಾಡಿ ವಿತ್ ಶ್ವಾಸ ಆಯ್ತು. ನಾವು ಆತ್ಮಸ್ಥಿತಿಯಲ್ಲಿ ಇರ್ತೀವಿ. ಪತ್ರಿಜಿ ಸರ್ ಇವಾಗ ಆ ಸ್ಥಿತಿಯಲ್ಲಿ ಇರ್ತಾರೆ ಸರ್. ಅದಕ್ಕೆ ಅವಾಗ ಏನಾಗ್ತದೆ, ನಮ್ಗೆ ವೈಬ್ರೇಷನಲ್ ರೇಟ್ ಜಾಸ್ತಿ ಆಗ್ತದೆ ಸರ್. ಹೈಲಿ ನಿಮಗೂ ಅನುಭವ ಆಗ್ಯದ ಅಂತಿದ್ರಲ್ಲ, ಫುಲ್ ವೈಬ್ರೇಟ್. ನಿಮ್ ಮಾತು ಕೇಳಿಸ್ಕೋಬೇಕು ಅಂತಾನೆ ಮತ್ತೆ ಪರ್ಪಸ್ಫುಲಿ ಹೊರಗೆ. ಹಾ ಸರ್, ಅಂದ್ರೆ ಸೂಕ್ಷ್ಮ ಶರೀರ, ನಮ್ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗುವಾಗ ಈ ಹೈಲಿ ವೈಬ್ರೇಷನ್ ಸ್ಟೇಟ್ಗೆ ಹೋಗ್ಬೇಕಾಗ್ತದೆ ಸರ್. ಅದಕ್ಕೆ ಈ ಇನ್ನರ್ ಬಾಡಿ ಪ್ರಾಸೆಸ್ ಅನ್ನೋದು ಸೂಕ್ಷ್ಮ ಶರೀರ ಬಿಡುಗಡೆ ಮಾಡೋದು ಕೂಡ ಉಪಯೋಗ ಆಗ್ತದೆ. ಎಲ್ಲ ರೀತಿಯಲ್ಲಿ ಉಪಯೋಗ ಆಗ್ಬಿಡ್ತದೆ ಸರ್. ನಮಗೆ ಬಹಳ ಫಾಸ್ಟ್ ಆಗಿ ಟ್ರಾನ್ಸ್ಫಾರ್ಮೇಟಿವ್ ಏಜೆಂಟ್ ಇದು. ನಾವು ಯಾವಾಗೋ ಫ್ಯೂಚರ್ನಾಗ ಆತ್ಮಕ ಕನೆಕ್ಟ್ ಆಗ್ತಿವಿ, ಯಾವಾಗೋ ಬರ್ತದ ಅನ್ಕೊಂತ ಇರ್ತೀವಲ್ರಿ, ಏನಿಲ್ಲ ರೀ. ಇವಾಗ ಈ ಸೆಕೆಂಡ್ ನಾಗೆ ನಾವ್ ಇನ್ನರ್ ಬಾಡಿ ಕನೆಕ್ಟ್ ಆಗಿ ಈ ಸೆಕೆಂಡ್ ನಾಗೆ ಆತ್ಮವನ್ನು ಅನುಭವಿಸ್ಬಿಡ್ಬೋದು. ಇದು ಫಾಸ್ಟ್, ಬಹಳ ಚೆನ್ನಾಗ್ ಅನಿಸ್ತದೆ, ಇಮಿಡಿಯೇಟ್ ಅನಿಸ್ತದ. ಒಂದೊಂದ್ಸರಿ ಈ ತರ ಧ್ಯಾನ ಸ್ಥಿತಿ ಬರಕ್ ಅರ್ಧ ಗಂಟೆ ಆದ್ರೂ ಬರಲ್ಲ ಅಂತದ್ ನೀವು 1 ಮಿನಿಟ್ ಅಲ್ಲಿ ಕ್ಯಾಚ್ ಮಾಡೋ ತರ ಮಾಡ್ಕೊಟ್ರಿ. ನಿಜವಾಗ್ಲೂ ಒಳ್ಳೆ ಟ್ರಿಕ್ ಇದು, ಒಳ್ಳೆ ಚೆನ್ನಾಗಿ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿದೆ. ಎಸ್ ಸರ್, ಎಸ್. ಎಲ್ಲಾ ಪುರಾಣಗಳಲ್ಲಿ ಇದೆ ಸರ್, ಇವೆಲ್ಲ ಇದ್ದಾವೆ. ಅಂದ್ರೆ ಈ ಉಪಯೋಗಕರವಾದ್ದು ನಾವು ಹೇಳ್ತಾ ಇಲ್ಲಲ್ಲ, ಗೊತ್ತಾಗ್ತಾ ಇಲ್ಲ ಸರ್. ನಾವ್ ಅದಕ್ಕೆ ಬೇರೆಯವ್ರಿಗೆ ಹೇಳುವಾಗ ನಾವೆಲ್ಲರಿಗೂ ಹೇಳ್ಬೇಕಲ್ಲ ಸರ್, ಪ್ರಾಕ್ಟಿಕಲ್ಸೇ ಹೇಳ್ಬೇಕು. ಥಿಯರಿ ಜಾಸ್ತಿ ಆಗ್ಬಿಟ್ಟದ, ಪುಸ್ತಕಗಳು ಕೊಡೋದು ಜಾಸ್ತಿ 1000 ಪೇಜ್ ಬುಕ್ ಓದೋದು, 2000 ಪೇಜ್ ಬುಕ್ ಓದೋದು, ಅವೆಲ್ಲ ಎದ್ರ ಸಲುವಾಗಿ ಅಂದ್ರೆ ಈ ಆತ್ಮಸ್ಥಿತಿಯನ್ನು ಸೇರೋದ್ರ ಸಲುವಾಗಿ. ಆದ್ದರಿಂದ ನಾವೇ ಆತ್ಮಸ್ಥಿತಿಯಲ್ಲಿ ಸೇರಿ ಆತ್ಮವನ್ನು ಅನುಭವಿಸಿದ್ರೆ ನಾವೇ ಬುಕ್ಗಳನ್ನು ಬರಿಬಹುದು ಸರ್. ಅದ್ಭುತ. ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಸರ್. ಅದು ಧ್ಯಾನಕ್ಕಿಂತ ತುಂಬಾ ಚೆನ್ನಾಗ್ ಅನಿಸ್ತು, ಫೀಲ್ ಆಯ್ತು ತುಂಬಾ. ಅವ್ರಿಗೆ ತುಂಬಾ ನಮಸ್ಕಾರಗಳು ಸರ್. ನಮಸ್ಕಾರಗಳು ಮೇಡಮ್, ನಿಮಗ್ ಕೂಡ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಅದು ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಚೂಡಮಣಿ ಮೇಡಮ್. ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು ರಂಗರಾವ್ ಸರ್ ಅವರು. ತುಂಬಾ ಧನ್ಯವಾದಗಳು. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಮೇಡಮ್, ನಿಮ್ಮ ಅನುಭವ ಹೇಳ್ರಿ ಮೇಡಮ್. ಒಂದು ಸೆಕೆಂಡ್ಗೆನೆ ಆತ್ಮಸ್ಥಿತಿಗೆ ಕರ್ಕೊಂಡು ಹೋದ್ರಿ. ಅದು ಪ್ರತಿಯೊಬ್ಬರಿಗೂ ಯಾವಾಗ್ಲೂ ಆಗ್ತಾ ಇರುತ್ತೆ, ಆದ್ರೆ ಆತರ ಜ್ಞಾನ ಇರ್ತಿರಲಿಲ್ಲ ನಮ್ಗೆ. ಎಷ್ಟು ಚೆನ್ನಾಗಾಯ್ತು ಅಂದ್ರೆ ತುಂಬಾ ಚೆನ್ನಾಗಾಯ್ತು. ನಮ್ಮ ದೇಹ ಫುಲ್ಲು, ಬಾಡಿ ಎಲ್ಲ ಫುಲ್ ವೈಬ್ರೇಷನ್ ಆಗ್ತಾ ಇತ್ತು. ಮತ್ತೆ ಬೆಳಕಿನಿಂದನೇ ತುಂಬ್ಕೊಂಡಿದ್ಯೇನೋ ಈ ಬಾಡಿ ಅನಿಸ್ತಾ ಇತ್ತು ಸರ್. ಖಚಿತವಾಗಿ ಮೇಡಮ್, ಒಳಗಡೆ ಇರೋದು ಬೆಳಕೆ ಮೇಡಮ್. ಇನ್ಫ್ಯಾಕ್ಟ್ ಒಳಗಡೆ ಇರೋದು ಬೆಳಕೆ ಮೇಡಮ್. ನಾವು ನಮ್ಮ ಮೈಂಡ್ ಈ ಎಲ್ಲಾ ಆಲೋಚನೆಗಳು, ಇವೆಲ್ಲ ಜವಾಬ್ದಾರಿ, ಇವೆಲ್ಲ ಏನ್ ತುಂಬಿಕೊಂಡು ಹೋಗಿವಲ್ಲ ಮೇಡಮ್, ಆ ಬೆಳಕು ನೋಡೋಕ್ ಕೊಡ್ತಾ ಇಲ್ಲ. ಆ ಸೌಂಡ್ ಮತ್ತೆ ವೈಬ್ರೇಷನ್ ಮತ್ತೆ ಬೆಳಕಿನೇ ತುಂಬಿಕೊಂಡಿದೆ ಅನಿಸ್ತಾ ಇತ್ತು. ಅದೇ ಮೇಡಮ್.
ಮತ್ತೆ ನಾವು ಆತರ ಸಿಚುಯೇಷನ್ ಬಂದಾಗ ನಮ್ಗೆ ಏನು ಮಾತಾಡೋದಿಕ್ಕೆ ಆಗೋದೇ ಇಲ್ಲ. ತುಂಬಾ ವೈಬ್ರೇಷನ್ ಬರ್ತಾ ಇರುತ್ತೆ. ಏನು ಮಾತಾಡಬಾರ್ದೇನೋ ಅನಿಸ್ತಿರ್ತ. ಇದು ಇಂಟ್ಯೂಷನ್ ಸರ್ ಇದು? ಮೇಡಮ್ ಅದು ಅನುಭವ ಮೇಡಮ್. ಇನ್ಫ್ಯಾಕ್ಟ್ 24 ಅವರ್ಸ್ ಅದೇ ಸ್ಥಿತಿಗೆ ಇರೋದಕ್ಕ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕು ಮೇಡಮ್. ನನಗೂ ಇನ್ನೂ ಸಾಧ್ಯ ಆಗಿಲ್ಲ. ನನಗೂ ನಿಮ್ ತರನೇ ಕೆಲವು ಸೆಕೆಂಡ್ಸ್ ಬರ್ತಾ ಇರುತ್ತೆ, ಹೋಗ್ಬಿಡುತ್ತೆ ಮೇಡಮ್. ಈ ಗ್ರೇಟ್ ಮಾಸ್ಟರ್ಸ್ ಇರ್ತಾರಲ್ಲ ಮೇಡಮ್, ಓಶೋ, ಪತ್ರಿಜಿ ಸರ್, ಲೋಬ್ ಸ್ಯಾಂಗ್ರಾಂಪ, ಅವರೆಲ್ಲರೂ ಅದೇ ಸ್ಥಿತಿಯಲ್ಲೇ ಇರ್ತಾರೆ ಮೇಡಮ್ ಯಾವಾಗ್ಲೂ. ಅವ್ರು ಅದಕ್ಕೆ ಒಂದು ಸ್ವಲ್ಪ ಕೂಡ ಯಾವ್ದ್ರ ಬಗ್ಗೆ ಫೀಲಿಂಗು ಇರೋದಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂತಾನು ಇರೋದಲ್ಲ. ಅವ್ರಾಗ ಅಡ್ವೆಂಚರ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಮೇಡಮ್ ಆನಂದದಲ್ಲಿ. ಸೊ ನಾವ್ ಅಲ್ಲಿ ಮುಟ್ಬೇಕು ಮೇಡಮ್. ಅದೇ ತರ ರಿಲೇಶನ್ಶಿಪ್ಸ್ ನಲ್ಲಿ ಇರುವಾಗ ಮೇಡಮ್, ನಾವು ರಿಲೇಶನ್ಶಿಪ್ ಆಗ್ತೀವಲ್ಲ ಬೇರೆ ವ್ಯಕ್ತಿ ಜೊತೆಗೆ, ಹ್ಯೂಮನ್ ಬೀಯಿಂಗ್ಸ್ ಜೊತೆಗೆ, ಅವಾಗ ನಾವ್ ಈ ಬಾಡಿ ಸ್ಟೇಟ್ ಅಲ್ಲಿ ವೈಬ್ರೇಟ್ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕು ಮೇಡಮ್. ಅವಾಗ ಅವ್ರು ನಮ್ ಜೊತೆ ಕಲ್ತ್ಕೊಂತಾರೆ ಮೇಡಮ್. ನಾವು ಬರೇ ಬಾಯಿಲೆ ಹೇಳಿ ಕಲ್ಸೋದು ಒಂದಾದ್ರೆ ಮಾರ್ಗ ಮೇಡಮ್, ಮತ್ತೊಂದು ನಮ್ ವೈಬ್ರೇಷನಲ್ ಸ್ಟೇಟ್ ಇದ್ದಾಗ ಕೂಡ ಬಗಲಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕಲ್ಸ್ಬೋದು ಮೇಡಮ್. ಅಲ್ಲ, ನಾವು ಕಲ್ಸೋದ್ಕಿಂತ ನಾವ್ ಇನ್ನ ಚೆನ್ನಾಗಿ ತಿಳ್ಕೊಂಡು ಹೇಳ್ತಾನೆ ಇರ್ಬೇಕು ಅನಿಸ್ತಾ ಇರುತ್ತೆ ಸರ್. ಹೇಳ್ತಾ ಇದ್ಕೊಂಡು ನಮ್ ಫುಲ್ಫಿಲ್ ಆಗಿ ಪರಿಪೂರ್ಣತ್ವ ಹೊಂದ್ಕೋಬೇಕು ಅನಿಸ್ತಾ ಇರುತ್ತೆ. ಏನು ಹೇಳಕ್ ಆಗಲ್ಲ. ಖಚಿತವಾಗಿ ಮೇಡಮ್, ಇವಾಗೇ ನಿಮಗೆ ಪರಿಪೂರ್ಣತ್ವ ಬಂದ್ಬಿಡ್ತದೆ 2-3 ಸೆಕೆಂಡ್ಸ್ ನಲ್ಲಿ. ಅದನ್ನೇ ಜಾಸ್ತಿ ಇಂಟೆನ್ಸಿಟಿ ಮಾಡ್ಕೋಬೇಕು ಮೇಡಮ್. ಇಂಟೆನ್ಸಿಫೈ ಆಗ್ಬೇಕು ಜಾಸ್ತಿ. ಒಂದೊಂದ್ಸಲ ತಡ್ಕೊಳ್ಳೋದಿಕ್ಕೆ ಆಗಲ್ಲ ಸರ್. ಕೋಟಿ ಸೂರ್ಯ ಆದಷ್ಟು ಬೆಳಕು ಬಂದಂಗ ಆಗುತ್ತೆ. ಆಗ ತುಂಬಾನೇ ಖುಷಿನೂ ಆಗುತ್ತೆ, ಭಯನೂ ಆಗುತ್ತೆ. ಅಯ್ಯಪ್ಪ, ಇದನ್ನ ತಡ್ಕೊಳಕ್ ಆಗುತ್ತಾ ನಮ್ಗೆ ಅನಿಸ್ತಾ ಇರುತ್ತೆ ಸರ್. ಹೊರಗ್ ಬರೋಣ ಅನಿಸ್ತಾ ಇರುತ್ತೆ. ಮತ್ತು ಹೊರಗ್ ಬಂದ್ರೆ ಮತ್ತೆ ಇನ್ನ ಆ ಸ್ಥಿತಿಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಮತ್ತೆ ಹೊರಗ್ ಬರೋಣ ಅನಿಸ್ತಾ ಇರುತ್ತೆ ಸರ್. ನನಗಂತೂ ಆಗಿಲ್ಲ ಮೇಡಮ್. ಕೋಟಿ ಸೂರ್ಯ, ನೀವು ಇನ್ನ ಗ್ರೇಟ್ ಮಾಸ್ಟರ್ ಮೇಡಮ್. ಚೆನ್ನಾಗಿ ಸಾಧನೆ ಮಾಡ್ತಿದ್ದಾರೆ ರಂಗರಾವ್ ಸರ್, ತುಂಬಾ ಸಾಧನೆ ಮಾಡ್ತಿದ್ದಾರೆ. ಹಾ ಸರ್. ಹಂಗಾಗಿ ಬದಲಾವಣೆ ಗ್ರೇಟ್ ಟ್ರಾನ್ಸ್. ಮೇಡಮ್ ಇನ್ನೊಂದು, ನೀವು ಪ್ಯಾರಲಲ್ ಆಗಿ ಹೇಳಿ ಮೇಡಮ್, ಎಷ್ಟು ಗೊತ್ತು ಅಷ್ಟು ಹೇಳಿ. ಇವತ್ತು ನೀವು ಒಂದ್ ಸ್ವಲ್ಪ ತಿಳ್ಕೊಂಡ್ರೆ, ಎಷ್ಟು ತಿಳ್ಕೊಂಡ್ರೆ ಅದನ್ನ ಶೇರ್ ಮಾಡಿ. ಅದನ್ನ ಎಲ್ರಿಗೂ ಹೇಳ್ದಾಗ ಏನಾಗುತ್ತೆ, ಅವ್ರು ಧ್ಯಾನಕ್ಕೆ ಬರಕ್ ಈಸಿ ಆಗುತ್ತೆ. ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದ್ದಾಗ ನೀವು ಹೇಳ್ಬೇಕು, ನಿಮ್ಮಂತವ್ರೆ ಹೇಳ್ಬೇಕು. ನಿಮ್ಮಂತವ್ರು ಹೇಳಿದಾಗ ಏನಾಗುತ್ತೆ, ಬೇಗ ಬರ್ತಾರೆ ಧ್ಯಾನಕ್ಕೆ. ಇಲ್ಲ ಸರ್, ಹೇಳಕ್ ಆಗಲ್ಲ. ವೈಬ್ರೇಷನ್ ಶುರು ಆಗ್ಬಿಡುತ್ತೆ, ಏನು ಮಾತಾಡಕ್ಕೆ ಆಗಲ್ಲ ಸರ್. ಆಗಲ್ಲ ಮೇಡಮ್. ನಮಗೂ ಇವಾಗ ಒಂದ್ಸತಿ ಕ್ಲಾಸ್ ಮಾಡ್ತಿರ್ತೀವಿ ಮೇಡಮ್, ಹೇಳಕ್ಕೆ ಆಗದೇ ಇಲ್ಲ. ನಮಗೂ ಅಷ್ಟು ಎನರ್ಜಿ ಬರ್ತಾ ಇರುತ್ತೆ. ಬಟ್ ಸ್ಟಿಲ್ ಹೇಳ್ಬೇಕು, ಯಾಕಂದ್ರೆ ಹೇಳದ್ ನಮ್ ಧರ್ಮ. ಏನಂದ್ರೆ ಫೋರ್ಸ್ಫುಲಿ ಹೊರಗೆ ಬರ್ಬೇಕು. ಫೋರ್ಸ್ಫುಲಿ ಹೊರಗೆ ಬಂದು ಹೇಳ್ಬೇಕು, ಯಾಕಂದ್ರೆ ಹೇಳೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್. ನಾವೆಲ್ಲರೂ ಕೂಡ ಈ ಟೀಮ್ ನಲ್ಲಿ ಇರೋರೆಲ್ಲರೂ ಕೂಡ ಮೇಡಮ್ ಟೀಚಿಂಗಿಗಾಗಿ ಹುಟ್ಟಿವಿ ಮೇಡಮ್. ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಮೇಡಮ್. ನಾವೆಲ್ಲ ಟೀಚಿಂಗಿಗಾಗಿ ಹುಟ್ಟಿವಿ ಏನ್ ಮೇಡಮ್? ಹಾ ಸರ್, ನಾವು ಟೀಚ್ ಮಾಡೋದು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿ ಸರ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಸುಧಾಮಣಿ ಮೇಡಮ್, ಹೇಳ್ಬೇಕು ನೀವು. ಮೈಸೂರಲ್ಲಿ ನೋಡಿ ನಮ್ಗೆ ಎಷ್ಟು ಜನ ಇದಾರೆ ಧ್ಯಾನಿಗಳು? ಬರೀ 31 ಜನ ಇದಾರೆ. ಮೈಸೂರು ಸಿಟಿ ಸಾಕಾ ಮೇಡಮ್? ಅಲ್ಲ ಸರ್, ಮೈಸೂರಲ್ಲಿ ಅಂದ್ರೆ ತುಂಬಾ ನಮ್ಮ ಎಲ್ಲಾ ಪ್ರಾಣಿ ತಿನ್ನೋರೆ ಸರ್, ಸಸ್ಯಾಹಾರಿಗಳು ಯಾರು ಇಲ್ಲ. ಸುಮ್ಮನೆ ಧ್ಯಾನ ಹೇಳಿ ಮೇಡಮ್, ಬಿಟ್ಬಿಡಿ. ಅವ್ರು ಮಾಂಸ ತಿನ್ಲಿ, ಧ್ಯಾನ ಮಾಡ್ತಾ ಬದಲಾವಣೆ ಆಗ್ತಾರೆ. ಅದು ಬರೋದಿಕ್ಕೆ ಎದುರ್ಕೊಳ್ತಾರೆ. ಮಾಂಸ ತಿನ್ನೋದು ಎಲ್ಲಿ ಬಿಟ್ಟೋಗುತ್ತೋ, ನಮ್ ಸುಖ ಎಲ್ಲಿ ಕಳೆದೋಗುತ್ತೋ ಅನ್ನೋದು ಸ್ಥಿತಿನಲ್ಲಿ ಇದಾರೆ ಸರ್ ಎಲ್ಲಾರು. ನೀವು ಕೈಲಾದಷ್ಟು ಹೇಳಿ. ನಿಮ್ ವೈಬ್ರೇಷನ್ಸ್ ಆಗ್ಲೇ ಜಾಸ್ತಿ ಇದೆ, ನಿಮ್ ವೈಬ್ರೇಷನ್ ಗೆ ಬರ್ತಾರೆ ಮೇಡಮ್. ಆಯ್ತು ಸರ್, ಪ್ರಯತ್ನ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರಸ್ವತಿ ಮೇಡಮ್. ಹಾ ಮೇಡಮ್, ಮಾತಾಡಿ. ಹಲೋ. ಹಾ ಮೇಡಮ್, ಮಾತಾಡಿ ಸರ್. ಆದ್ರೆ ಇವಾಗ ಮಾಡ್ತಿದ್ದು ಹೇಳಿದ ಆತ್ಮಜ್ಞಾನ ತುಂಬಾ ಚೆನ್ನಾಗಿತ್ತು. ಆದ್ರೆ ತಲೆ, ಕಣ್ಣು, ಶರೀರನೇ ಒಂಥರ ವೈಬ್ರೇಷನ್ ಆಗ್ತಾ ಇತ್ತು ಸರ್. ಇವತ್ತು ತುಂಬಾ ಚೆನ್ನಾಗ್ ಅನ್ನಿಸ್ತು. ತುಂಬಾ ಚೆನ್ನಾಗ್ ಅನ್ನಿಸ್ತು. ಕಣ್ಣು, ತಲೆ, ಒಂಥರ ಬಾಡಿ ಎಲ್ಲ ಒಂಥರ ಜುಮ್ ಅನ್ನಂಗ ಆಗ್ತಾ ಇತ್ತು ಸರ್. ಚೆನ್ನಾಗ್ ಅನ್ನಿಸ್ತು ಇವತ್ತು ಮಾತ್ರ ನನ್ಗೆ. ಒಂಥರ ತಲೆ ಎಲ್ಲ ಒಂಥರ ಏನೋ ಅನ್ನಿಸ್ತಂಗೆ, ಎದ್ರೆ ಒಂಥರ ಆಗೋದು, ಆತರ ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು ಇವತ್ತು. ಥ್ಯಾಂಕ್ ಯು ಸರ್. ತುಂಬಾ ಇನ್ನು ಬೇರೆ ಯಾರಾದರೂ ಕ್ವಶನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಇದ್ರೆ ಹ್ಯಾಂಡ್ ರೈಸ್ ಮಾಡಬಹುದು.
ಫ್ರೆಂಡ್ಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಅಥವಾ ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ಫ್ರೆಂಡ್ಸ್. ಅನ್ಮ್ಯೂಟ್ ಮಾಡ್ತಾರೆ. ಸರ್ ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅನ್ಸುತ್ತೆ. ಎಸ್ ವಿನೋದ್ ಸರ್ ಮಾಡೋಣ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಮತ್ತೆ 11:30 ಇಂದ 12:30ವರೆಗೆ ಸಾಮೂಹಿಕ ದಾನ ಇರುತ್ತೆ. ಮತ್ತೆ ನೈಟ್ 9:30 ಇಂದ 10:30ವರೆಗೆ ಸಾಮೂಹಿಕ ದಾನ